ವಂದನೆಗಳು. ಓಕೆ, ಎಲ್ಲರೂ ತಲೆಬಾಗ್ಸರಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ನಮ್ಮನ್ನು ಬಹಳವಾಗಿ ಪ್ರೀತಿಸುವಂತ ಪ್ರಿಯ ಪರಲೋಕದಲ್ಲಿದ್ದಂಥ ನಮ್ಮ ತಂದೆಯ ದೇವರೇ, ಉನ್ನತವಾದ ನಿಮ್ಮ ನಾಮಕ್ಕೆ ಕೃತಜ್ಞತೆಗಳು, ಸ್ತೋತ್ರಗಳು ತಂದೆ. ಈ ಬೆಳಗಿನ ಜಾವದಲ್ಲಿ ನಿಮ್ಮನ್ನು ಕುರಿತು ಧ್ಯಾನಿಸುವಾಗ, ನಿಮ್ಮನ್ನು ಕುರಿತು ಮಾತನಾಡುವಾಗ ತಂದೆ, ಪವಿತ್ರಾತ್ಮರ ಸಹಾಯವನ್ನು ದಯಪಾಲಿಸಿ ಗೂಗಲ್ ಮೀಟ್ ಮೂಲಕ ತಂದೆಯ ದೇವರೇ, ಎಷ್ಟು ಮಂದಿ ನಿಮ್ಮ ಮಕ್ಕಳು ನಿಮ್ಮ ಜ್ಞಾನವನ್ನು ತಿಳ್ಕೊಳ್ಳೋದಕ್ಕೆ ಸಿದ್ಧರಾಗಿದ್ದಾರೋ ಅವರೆಲ್ಲರನ್ನೂ ಇನ್ನೂ ಹೆಚ್ಚಾಗಿ ಆಶೀರ್ವದಿಸಿ, ಅದೇ ರೀತಿಯಲ್ಲಿ ಅವರೆಲ್ಲರಿಗೂ ಬೇಕಾದಂಥ ಆತ್ಮಿಕ ಜ್ಞಾನವನ್ನು ದಯಪಾಲಿಸಿ, ಹೇಳುವಂತ ನಿಮ್ಮ ವಾಕ್ಯಗಳನ್ನು ತಂದೆಯ ದೇವರೇ ಇದ್ದದ್ದು ಇದ್ದ ಹಾಗೆ ಮಾತನಾಡುವುದಕ್ಕೆ ಪವಿತ್ರಾತ್ಮರ ಸಹಾಯವನ್ನು ದಯಪಾಲಿಸಿ, ಯೇಸು ಪವಿತ್ರ ನಾಮದಲ್ಲಿ ಬೇಡ್ತಾ ಇದ್ದೀನಪ್ಪ ತಂದೆಯೇ, ಆಮೆನ್. ಲೋಕರಕ್ಷಕನಾದ ಯೇಸು ಕ್ರಿಸ್ತರ ನಾಮದಲ್ಲಿ ನಿಮ್ಮೆಲ್ಲರಿಗೂ ನನ್ನ ಹೃದಯಪೂರ್ವಕದಿಂದ ವಂದನೆಗಳನ್ನು ತಿಳಿಸ್ತಾ ಇದ್ದೀನಿ. ದೇವರ ಸೇವಕರಾದ ಯಾಜಕರು ದುರಾತ್ಮಗಳಿಗೆ ಸ್ನೇಹಿತರಾದರೆ ಗತಿ ಏನು ಎಂಬ ಅಂಶವನ್ನು ಮಾತಾಡ್ತಾ ಇದ್ದೀನಿ. ದೇವರ ಸೇವಕರಾದ ಯಾಜಕರು ದುರಾತ್ಮಗಳಿಗೆ ಸ್ನೇಹಿತರಾದರೆ ಗತಿ ಏನು? ತಂದೆಯಾದ ದೇವರು ಇಸ್ರಾಯೇಲ್ ಜನಾಂಗದವರಲ್ಲಿ ಲೇವಿ ಗೋತ್ರದವರನ್ನು ಆರಿಸಿಕೊಂಡು, ನೀವು ಸೇವಕರಾಗಿರಬೇಕು, ಪ್ರತ್ಯೇಕವಾಗಿ ನೀವಿರಬೇಕು, ನನ್ನ ಆಲಯದಲ್ಲಿ ನೀವು ನನ್ನ ಸೇವೆಯನ್ನು ಮಾಡಬೇಕು ಅಂತ. ಒಂದು ಕಾಲದಲ್ಲಿ ಇಸ್ರೇಲ್ ಜನಾಂಗದವರಿಗೆ ತಂದೆಯಾದ ದೇವರು ಸೇವೆ ಮಾಡೋದಕ್ಕೆ ಒಂದು ಉನ್ನತ ಅವಕಾಶವನ್ನು ಲೇವಿ ಗೋತ್ರದವರಿಗೆ ಕೊಟ್ಟಿದ್ದಾರೆ. ಹೊಸ ಒಡಂಬಡಿಕೆಯಲ್ಲಿ ಬಂದ ಮೇಲೆ ಈ ಒಂದು ಭಾಗ್ಯವನ್ನು ಪ್ರತಿ ಕ್ರೈಸ್ತರಿಗೆ ಕಲ್ಪಿಸಿಕೊಡ್ತಾರೆ. ಹೊಸ ಒಡಂಬಡಿಕೆಯಲ್ಲಿ ಯಾವಾಗ ಯೇಸು ಕ್ರಿಸ್ತರನ್ನ ನಂಬಿಕೊಂಡು ದೀಕ್ಷೆ ಸ್ಥಾನ ಪಡ್ಕೊಳ್ತೀವೋ, ದೇವರ ಸೇವೆ ಮಾಡುವಂತ ಭಾಗ್ಯವು ಸ್ತ್ರೀ ಪುರುಷರಿಗೆ ಎಲ್ಲರಿಗೂ ಸಿಗುತ್ತೆ. ಒಂದು ಕಾಲದಲ್ಲಿ ಕೇವಲ ಲೇವಿ ಗೋತ್ರದವರು ಮಾತ್ರ ದೇವರ ಮಂದಿರದಲ್ಲಿ ಆರಾಧನೆ ಮಾಡುವಂಥದ್ದು, ಪೂಜಿಸುವಂಥದ್ದು, ದೇವರನ್ನ ಪೂಜಿಸುವಂಥದ್ದು ಇವರಿಗೆ ಕೊಟ್ಟಿದ್ದು, ಲೇವಿ ಗೋತ್ರದವರಿಗೆ. ಮತ್ತೆ ಇಸ್ರೇಲ್ ಜನಾಂಗದವರಲ್ಲಿ 12 ಗೋತ್ರಗಳು ಇದೆಯಲ್ಲ, ಇವರಲ್ಲಿ ಎಲ್ಲರೂ ಕೂಡ ಅವ್ರವ್ರ ಕೆಲಸ ಮಾಡಿಕೊಂಡು ಭಕ್ತಿಲಿರ್ಬೇಕು. ಖಂಡಿತವಾಗಿ ದೇವರು ಎಲ್ಲರ ಮೂಲಕ ಎದುರು ನೋಡುವಂಥದ್ದು ಭಕ್ತಿ. ಭಕ್ತಿ ನಂಬಿಕೆ ಅನ್ನೋದು ಎಲ್ಲರಲ್ಲಿ ಇರ್ಬೇಕು. ಅವರ ಮಧ್ಯದಲ್ಲಿ ಪ್ರತ್ಯೇಕವಾದಂತ ಒಂದು ಸೇವೆ ಕಾರ್ಯಕ್ರಮ ಅಂದಾಗ ಅದು ಲೇವಿ ಗೋತ್ರದಲ್ಲಿ ಇದ್ದಂತ ಜನಾಂಗದವರಿಗೆ ಕೊಟ್ಟಿರ್ತಾರೆ ಪ್ರೇಯರ್. ಒಂದ್ಸಾರಿ ವಿಮೋಚನೆ ಕಾಂಡ 40ನೇ ಅಧ್ಯಾಯ, ವಿಮೋಚನೆ ಕಾಂಡ 40ನೇ ಅಧ್ಯಾಯ 12ನೇ ವಚನದಿಂದ
15ನೇ ವಚನ ಇಲ್ಲ 16ನೇ ವಚನದವರೆಗೆ ನೋಡೋಣ. ಅದಲ್ಲದೆ ಆರೋನನನ್ನು ಅವನ ಮಕ್ಕಳನ್ನು ದೇವದರ್ಶನದ ಗುಡಾರದ ಬಾಗಿಲಿನ ಹತ್ತಿರಕ್ಕೆ ಬರಮಾಡಿ ಅವರನ್ನು ಅದಲ್ಲದೆ ಆರೋನನನ್ನು ಅವರ ಮಕ್ಕಳನ್ನು ದೇವದರ್ಶನದ ಗುಡಾರದ ಬಾಗಿಲಿನ ಹತ್ತಿರಕ್ಕೆ ಬರಮಾಡಿ, ಓದಪ್ಪ 13, ಅವರನ್ನು ಸ್ನಾನ ಮಾಡಿಸಿ, ಆರೋನನು ನನಗೆ ಯಾಜಕನಾಗುವಂತೆ ಅವನಿಗೆ ಆ ತೀಕ್ಷ್ಣ ವಸ್ತ್ರಗಳನ್ನು ತೊಡಿಸಿ ಅವನನ್ನು ಅಭಿಷೇಕಿಸಿ ಪ್ರತಿಷ್ಠಪಡಿಸಬೇಕು. ಆಮೇಲೆ ಆಮೇಲೆ ಓದು. ಅವನ ಮಕ್ಕಳನ್ನು ಬರಮಾಡಿ ಅವರಿಗೆ ಅಂಗಿಯನ್ನು ತೊಡಿಸಿ, ಅವರು ನನಗೋಸ್ಕರ ಯಾಜಕರಾಗುವುದಕ್ಕಾಗಿ ನೀನು ಅವರ ತಂದೆಯನ್ನು ಅಭಿಷೇಕಿಸಿದಂತೆಯೇ ಅವರನ್ನೂ ಅಭಿಷೇಕಿಸಬೇಕು. ಈ ಅಭಿಷೇಕದಿಂದ ಯಾಜಕತ್ವವು ಅವರಿಗೂ ಅವರ ಸಂತತಿಯವರಿಗೂ ಶಾಶ್ವತವಾಗಿರುವುದು ಎಂದು ಹೇಳಿದನು. ಯೆಹೋವನು ಆಜ್ಞಾಪಿಸಿದ ಸಾಕು ಬಿಡಪ್ಪ. ಸಾಕು. ಇಲ್ಲಿ ಗಮನಿಸ್ಬೇಕು, ಅದೇ ಲೇವಿ ಗೋತ್ರದಲ್ಲಿ ಇದ್ದವರಿಗೆ ಈ ಒಂದು ಜವಾಬ್ದಾರಿಯನ್ನು ಕೊಡುವಂಥದ್ದು. ಇದು ಚಿಕ್ಕದ ದೊಡ್ಡ ವಿಷಯ ಅಂತ ನೋಡುವಾಗ ಒಂದು ಉನ್ನತ ಸ್ಥಾನವನ್ನು ಅವರು ಕೊಡ್ತಾರೆ. ಇಸ್ರಾಯೇಲರಿದ್ದಾರಲ್ಲ, ಇವರೆಲ್ಲರಿಗೂ ಒಂದು ಭಕ್ತಿ ಮಾರ್ಗದಲ್ಲಿ ನಡೆಸುವಂತ ಜವಾಬ್ದಾರಿ ಯಾಜಕರು. ಇದರಲ್ಲಿ 2 ಗುಂಪು, ಒಂದು ಮಹಾಯಾಜಕರ ಗುಂಪು, ಮತ್ತೊಂದು ಯಾಜಕರ ಗುಂಪು. ಮಹಾಯಾಜಕರು, ಯಾಜಕರು, ಅವ್ರ ಮಧ್ಯದಲ್ಲಿ ಇನ್ನು ಪ್ರವಾದಿಗಳನ್ನು ಕೂಡ ನಡೆಸುವಂಥದ್ದು ನೋಡ್ತೀವಿ. ಪ್ರವಾದಿಗಳು ಯಾವಾಗ ಬರ್ತಾರೆ, ಯಾಕೆ ಬರ್ತಾರೆ ಅಂದಾಗ, ಭವಿಷ್ಯತ್ತು ದಿನಗಳಲ್ಲಿ ಒಂದು ಕಾರ್ಯ, ದೇವರು ಏನಾದರೂ ಒಂದು ಕಾರ್ಯವನ್ನು ಮಾಡಬೇಕು ಅಂದಾಗ, ಅದರಲ್ಲಿ ಶುಭ ಕಾರ್ಯ ಆಗಿರ್ಬೋದು, ಇಲ್ಲಂದ್ರೆ ತೀರ್ಪು ಮಾಡುವಂತ ಕಾರ್ಯ ಆಗಿರ್ಬೋದು. ಅವರ ಮಧ್ಯದಲ್ಲಿ ತಪ್ಪುಗಳು ನಡೆದಾಗ, ಅನೇಕ ಅಪರಾಧಗಳು ನಡೆದಾಗ ಕೆಲವು ಸಂದರ್ಭಗಳಲ್ಲಿ ಪ್ರವಾದಿಗಳು ಬಂದು ಎಚ್ಚರಿಸ್ತಾರೆ. ಎರಡನೇದಾಗಿ, ಇಂತಿಂತ ಘಟನೆಗಳು ಭವಿಷ್ಯತ್ತು ದಿನಗಳಲ್ಲಿ ನಡೆಯುತ್ತೆ ಅಂತೇಳಿ ಪ್ರವಾದನೆ ಮಾಡ್ತಾರೆ. ಅದು ಅವ್ರ ಕೆಲಸ. ಯಾಜಕರ ಕೆಲಸ ಇದೆಯಲ್ಲ, ಇದು ಇವ್ರದ್ದು ಕೆಲಸ. ದೇವಾಲಯದಲ್ಲಿ ಪ್ರತಿನಿತ್ಯ ಬೆಳಿಗ್ಗೆ ಸಾಯಂಕಾಲ ಪ್ರತಿನಿತ್ಯ ದೇವರನ್ನ ಅಲ್ಲಿ ಪೂಜಿಸುವಂಥದ್ದು. ನಮ್ಮ ಭಾಷೆಯಲ್ಲಿ ಅರ್ಥ ಆಗ್ಬೇಕಾದ್ರೆ, ಇವಾಗ ಈ ಸಮಾಜದಲ್ಲಿ ಅನೇಕ ಗುಡಿಗಳಿರುತ್ತೆ, ಟೆಂಪಲ್ಗಳು, ಅನ್ಯರ ಸಮಾಜದಲ್ಲಿ. ಅದರಲ್ಲಿ ಮತ್ತೆ ಪೂಜಾರಿಗಳಿರ್ತಾರೆ ಪೂಜೆ ಮಾಡೋದಕ್ಕೆ. ಇದರ ಹಾಗೆ ಒಂದು ಕಾಲದಲ್ಲಿ ಇಸ್ರೇಲ್ ಜನಾಂಗದವರಲ್ಲಿ ದೇವರು ಏರ್ಪಡಿಸಿದ್ರು. ಒಂದು ಕಾಲದಲ್ಲಿ ಪ್ರತಿನಿತ್ಯ ದೇವರ ಸೇವೆ ಮಾಡಬೇಕು ಅಂತೇಳಿ ಆಲಯದಲ್ಲಿ. ಅದು ಭೌತಿಕವಾದದ್ದು, ಇಹಲೋಕಕ್ಕೆ ಸಂಬಂಧಪಟ್ಟಿರುವಂಥದ್ದು. ಇಬ್ರಿಯರಿಗೆ ಬರೆದ ಪತ್ರಿಕೆಯಲ್ಲಿ ಇರುತ್ತೆ ಈ ಮಾತು. ಒಂದು ಮಾತನ್ನು ನೋಡಿ, ಇಬ್ರಿಯರಿಗೆ ಬರೆದ ಪತ್ರಿಕೆ 9ನೇ ಅಧ್ಯಾಯ 1ನೇ ವಚನ. ಇಬ್ರಿಯರಿಗೆ ಬರೆದ ಪತ್ರಿಕೆ 9ನೇ ಅಧ್ಯಾಯ 1ನೇ ವಚನವನ್ನು ನೋಡಿ ಪ್ರಿಯರೇ. ಹೀಗಿದ್ದರೂ ಮೊದಲನೇ ಒಡಂಬಡಿಕೆಯಲ್ಲಿ ದೇವಾರಾಧನೆಯ ನಿಯಮಗಳಿದ್ದವು ಮತ್ತು ದೇವಾಲಯವಿತ್ತು. ಅದು ಇಹಲೋಕ ಸಂಬಂಧವಾದದ್ದು. ಸಾಕಪ್ಪ, ಅದು ಇಹಲೋಕ ಸಂಬಂಧವಾದದ್ದು. ದೇವಾಲಯ ಇದೆ, ಯಾಜಕರು ಇದ್ದಾರೆ, ದೇವರನ್ನ ಆರಾಧನೆ ಮಾಡುವಂತ ಪದ್ಧತಿಗಳು ಇದೆ. ಇವೆಲ್ಲ ನೋಡುವಾಗ ಅದು ಇಹಲೋಕಕ್ಕೆ ಸಂಬಂಧಪಟ್ಟಿರುವಂಥದ್ದು ಅಂತ ಹೇಳ್ತಾರೆ. ಇಹಲೋಕಕ್ಕೆ ಸಂಬಂಧಪಟ್ಟದ್ದು. ಹೊಸ ಒಡಂಬಡಿಕೆಯಲ್ಲಿ ಬಂದ ಮೇಲೆ
ಒಂದು ಆತ್ಮಿಕವಾದಂತ ಮಂದಿರ, ದೇವರು ಇಷ್ಟಪಡುವಂತ ಮಂದಿರ. ಅದು ದೇವರ ಸಭೆ. ಇಲ್ಲಾಂದ್ರೆ ಪ್ರತಿ ಭಕ್ತರು, ಪ್ರತಿಯೊಬ್ಬ ಭಕ್ತರು ದೇವರಿಗೆ ಆಲಯಗಳು, ದೇವರಿಗೆ ಮಂದಿರ. ಈ ಮಂದಿರದಲ್ಲಿ ಪ್ರತಿನಿತ್ಯ ಆರಾಧನೆ ಮಾಡೋರು ಯಾರಪ್ಪ ಅಂತ ನೋಡುವಾಗ ಯಾಜಕರು. ಹೊಸ ಒಡಂಬಡಿಕೆಯಲ್ಲಿ ಮಂದಿರಗಳು. ಕೊರಿಂಥದವರಿಗೆ ಬರೆದ ಮೊದಲನೇ ಪತ್ರಿಕೆ 6ನೇ ಅಧ್ಯಾಯ 19ನೇ ವಚನ. 6:19. ದೇವರಿಂದ ದೊರಕಿ ನಿಮ್ಮೊಳಗೆ ನಿಂತಿರುವ ಪವಿತ್ರಾತ್ಮನಿಗೆ ನಿಮ್ಮ ದೇಹವು ಗರ್ಭಗುಡಿಯಾಗಿರುವುದು ನಿಮಗೆ ತಿಳಿಯದು. ನೀವು ನಿಮ್ಮ ಸ್ವಂತ ಸೊತ್ತಲ್ಲ. ಸಾಕು ಸರ್. ಸರಿ, ಓಕೆ. ದೇವರಿಂದ ದೊರಕಿ ನಿಮ್ಮೊಳಗೆ ನೆಲೆಗೊಂಡಿರುವ ಪವಿತ್ರ ಆತ್ಮನಿಗೆ ನಿಮ್ಮ ದೇಹವು ಗರ್ಭಗುಡಿಯಾಗಿದೆ ಎಂಬುದು ನಿಮಗೆ ತಿಳಿಯದು. ನೀವು ನಿಮ್ಮ ಸ್ವಂತ ಸೊತ್ತಲ್ಲ, ನೀವು ಕ್ರಯಕ್ಕೆ ಕೊಳ್ಳಲ್ಪಟ್ಟವರು ಆದ ಕಾರಣ ನಿಮ್ಮ ದೇಹದಲ್ಲಿ ದೇವರ ಪ್ರಭಾವವನ್ನು ಪ್ರಕಾಶಪಡಿಸಿರಿ ಅಂತಾರೆ. ದೇವರ ಪ್ರಭಾವವನ್ನು ನಿಮ್ಮ ದೇಹದ ಮೂಲಕ, ನಿಮ್ಮ ಹೃದಯದ ಮೂಲಕ ಪ್ರಕಾಶಪಡಿಸಿರಿ ಅಂತಾರೆ. ಅಂದ್ರೆ ಯಾವಾಗ ನಾವು ದೀಕ್ಷೆ ಸ್ಥಾನ ಪಡ್ಕೊಳ್ತೀವಿ ಅವಾಗ ಯೇಸು ಕ್ರಿಸ್ತರ ಸಭೆಯಲ್ಲಿ ನಾವು ಸೇರಿಸಲ್ಪಡ್ತೀವಿ. ಅವಾಗ ದೇವರು ಒಂದು ಅವಕಾಶ ಏನ್ ಕೊಟ್ಟಿದ್ದಾರೆ ಅಂದ್ರೆ, ನೀವು ನನಗೆ ಆಲಯ, ನೀವು ನನಗೆ ಆಲಯ, ನಿಮ್ಮ ದೇಹ ಪವಿತ್ರಾತ್ಮನಿಗೆ ಗರ್ಭಗುಡಿ, ನಿಮ್ಮ ದೇಹ ಇಲ್ಲಂದ್ರೆ ನೀವು ನನಗೆ ಆಲಯ, ನೀವು ದೇವರಿಗೆ ಸಭೆ, ಇಲ್ಲಾಂದ್ರೆ ನನ್ನ ಕುಟುಂಬದವರು ಅಂತೇಳಿ ಈ ರೀತಿ ವರ್ಣಿಸ್ತಾರೆ. ಕೆಲವು ವಚನಗಳು ನೋಡುವಾಗ ನನ್ನ ಕುಟುಂಬ ಅಂತಾರೆ, ಯೇಸು ಕ್ರಿಸ್ತರಿಗೆ ದೇಹನು ಅಂತಾರೆ, ದೇವರ ರಾಜ್ಯದವರು ಅಂತಾರೆ. ಒಟ್ಟಿನಲ್ಲಿ ಭಕ್ತರು ಎಲ್ಲರೂ ನೋಡುವಾಗ ದೇವರಿಗೆ ಆಲಯ, ದೇವರಿಗೆ ಆಲಯ ಆದ್ಮೇಲೆ ಈ ಆಲಯದಲ್ಲಿ ಯಾರು ಆರಾಧನೆ ಮಾಡ್ತಾರೆ? ಆಲಯದಲ್ಲಿ ಅಂದಾಗ ನಾವು ಆತ್ಮಗಳಾಗಿರುವಂತ ನಾವು ದೇವರನ್ನ ಘನಪಡಿಸ್ಬೇಕು. ಪೇತ್ರನು ಬರೆದ ಪತ್ರಿಕೆಯಲ್ಲಿ ನೋಡುವಾಗ ನೀವು ಯಾಜಕರಾಗಿದ್ದೀರಿ ಅಂತ ಹೇಳ್ತಾನೆ. ಪೇತ್ರನು ಬರೆದ ಪತ್ರಿಕೆ, ಈ ಸಂದರ್ಭದಲ್ಲಿ ಆ ವಚನ ನಾವು ಖಂಡಿತವಾಗಿ ನೋಡ್ಲೇಬೇಕು ಒಂದ್ಸಾರಿ. ಪೇತ್ರನು ಬರೆದ ಮೊದಲನೇ ಪತ್ರಿಕೆ 2ನೇ ಅಧ್ಯಾಯ 9ನೇ ವಚನವನ್ನು ನೋಡಿ ಪ್ರಿಯರೇ. ಪೇತ್ರನು ಬರೆದ ಮೊದಲನೇ ಪತ್ರಿಕೆ 2ನೇ ಅಧ್ಯಾಯ 9ನೇ ವಚನ. ನೀವಾದರೂ ನಿಮ್ಮನ್ನು ಕತ್ತಲೆಯೊಳಗಿಂದ ಕರೆದು ತನ್ನ ಆಶ್ಚರ್ಯಕರವಾದ ಬೆಳಕಿನಲ್ಲಿ ಸೇರಿದಾತನ ಗುಣಾತಿಶಯಗಳನ್ನು ಪ್ರಚಾರ ಪಡಿಸುವವರಾಗುವಂತೆ ದೇವರಾದುಕೊಂಡ ಜನಾಂಗವು, ರಾಜವಂಶಸ್ಥರಾದ ಯಾಜಕರು, ಮೀಸಲಾದ ಜನವು, ದೇವರ ಸ್ವಕೀಯ ಪ್ರಜೆಯೂ ಆಗಿದ್ದೀರಿ. ಸಾಕು. ನಿಮ್ಮನ್ನು ಕತ್ತಲೆಯೊಳಗಿಂದ ಕರೆದು ತನ್ನ ಆಶ್ಚರ್ಯಕರವಾದ ಬೆಳಕಿನಲ್ಲಿ ಸೇರಿಸಿದ ಆತನ ಗುಣಾತಿಶಯಗಳನ್ನು ಪ್ರಚಾರ ಮಾಡುವವರಾಗಿರುವಂತೆ ದೇವರಾದುಕೊಂಡ ಜನಾಂಗವು, ರಾಜವಂಶಸ್ಥರಾದ ಯಾಜಕರು, ಮೀಸಲಾದ ಜನವು, ದೇವರ ಸ್ವಕೀಯ ಪ್ರಜೆಯೂ ಆಗಿದ್ದೀರಿ. ಇದರಲ್ಲಿ ಯಾಜಕರು ಎಲ್ಲರಾಗಿದ್ದಾರ? ಕೆಲವರಾಗಿದ್ದಾರ? ಯಾಜಕರು ಅಂದ್ರೆ ಯಾವಾಗ ನೀವು ತಂದೆಯಾದ ದೇವರನ್ನು, ಯೇಸು ಕ್ರಿಸ್ತರನ್ನು, ದೈವ ಕುಮಾರನಾದಂಥ ಪವಿತ್ರಾತ್ಮನನ್ನು ತಿಳ್ಕೊಂಡು ಪಾಪಕ್ಷಮಾಪಣೆ ನಿಮಿತ್ತವಾಗಿ ದೀಕ್ಷೆ ಸ್ಥಾನ ಪಡ್ಕೊಳ್ತೀವೋ ಅವಾಗ ದೇವರ ಸಭೆಯಲ್ಲಿ ಸೇರಿಸಲ್ಪಡ್ತೀವಿ. ಎರಡನೇದಾಗಿ ಯಾಜಕರಾಗುವಂಥದ್ದು, ದೇವರ ಸ್ವಕೀಯ ಪ್ರಜೆಗಳಾಗ್ತೀವಿ, ಯಾಜಕರು ಆಗುವಂಥದ್ದು. ಈ ಯಾಜಕರಾಗುವಂತ ಒಂದು ಭಾಗ್ಯವು ಯಾರು ಕೊಟ್ಟಿದ್ದಾರೆ? ದೇವರು ಕೊಟ್ಟಿದ್ದಾರೆ. ಎಲ್ಲರಿಗೂ ಕೊಟ್ಟಿದ್ದಾರ? ಕೆಲವರಿಗೆ ಕೊಟ್ಟಿದ್ದಾರ? ಎಲ್ಲರಿಗೂ ಕೊಟ್ಟಿರುವಂಥದ್ದು, ಹೌದಲ್ವ?
ಒಂದು ಕಾಲದಲ್ಲಿ ಲೇವಿ ಗೋತ್ರದವರಿಗೆ ಮಾತ್ರ ಈ ಭಾಗ್ಯ ಇತ್ತು. ಈ ಕಾಲದಲ್ಲಿ ಯೇಸು ಕ್ರಿಸ್ತರು ಬಂದಂತ ಕಾಲ. ಯೇಸು ಕ್ರಿಸ್ತರು 1ನೇ ಶತಮಾನದಲ್ಲಿ ಬರ್ತಾರೆ. ಬಂದ ಮೇಲೆ ಹೊಸ ಒಡಂಬಡಿಕೆಯನ್ನು ಕೊಡುವಂಥದ್ದು, ಅನೇಕ ಏನ್ರಿ ಬದಲಾವಣೆ ಮಾಡುವಂಥದ್ದು. ಹಳೆ ಒಡಂಬಡಿಕೆಯಲ್ಲಿದ್ದಂಥ ಕೆಲವು ವಿಷಯಗಳನ್ನ ತೆಗೆದುಹಾಕಿ ಕೆಲವು ಬದಲಾವಣೆ, ಹೊಸ ಒಡಂಬಡಿಕೆ, ಹೊಸ ಕಾನೂನು. ಎಲ್ಲರೂ ಯಾಜಕರಾಗ್ಬೇಕು. ಎಲ್ಲರೂ ಯಾಜಕರಾಗ್ಬೇಕಾದ್ರೆ ಎಲ್ಲರೂ ದೇವರನ್ನ ಘನಪಡಿಸುವಂತ ಜವಾಬ್ದಾರಿ ಇದೆ ಎಲ್ಲಾರ್ಗೂ. ಎಲ್ಲರೂ ಸೇವೆ ಮಾಡಬೇಕು ಅಂತ ಹೇಳ್ತಾರೆ. ಇದರಲ್ಲಿ ವಾಕ್ಯ ಹೇಳುವಂಥದ್ದು ಒಂದು ರೀತಿಯಲ್ಲಿ ಇರುತ್ತೆ. ಓಕೆ, ವಾಕ್ಯ ಹೇಳುವಂಥದ್ದು, ವಾಕ್ಯ ಹೇಳಬೇಕಾದ್ರೆ ಮತ್ತೆ ಸ್ಟಡಿ ಆಗ್ಬೇಕು. ವಾಕ್ಯಗಳನ್ನ ಹೇಳಬೇಕಾದ್ರೆ ಏನಾಗ್ಬೇಕು? ಸ್ಟಡಿ ಆಗ್ಬೇಕು. ಅದೇ ಪ್ರಕಾರ ದೇವರನ್ನ ಘನಪಡಿಸ್ಬೇಕು, ದೇವರನ್ನ ಕೊಂಡಾಡ್ಬೇಕು, ಮಹಿಮೆ ಪಡಿಸ್ಬೇಕು. ಪ್ರಾರ್ಥನೆ ಮೂಲಕ, ಹಾಡಿನ ಮೂಲಕ, ಕ್ರಿಯೆದ ಮೂಲಕ ಆಡ್ಬೇಕಾದ್ರೆ ಖಂಡಿತವಾಗಿ ವಾಕ್ಯಗಳು ಗೊತ್ತಿರ್ಬೇಕು ನಮಗೆ. ಅದಕ್ಕೆ ಪ್ರತಿನಿತ್ಯ ಕೂಡ ಈ ಕಾರ್ಯಕ್ರಮ ನಡೀತಾನೆ ಇರುತ್ತೆ, ಪ್ರತಿನಿತ್ಯ. ಕಾರಣ ಏನಪ್ಪಾ ಅಂದ್ರೆ ಕಲಿಯುವಂಥದ್ದು, ಕಲಿಬೇಕು. ಓಕೆ, ಇದರಲ್ಲಿ ನೋಡಿ ಸ್ತ್ರೀಯರು ಪುರುಷರು ಎಲ್ಲರೂ ಕೂಡ ಈ ಒಂದು ಜವಾಬ್ದಾರಿ ಪಡ್ಕೊಂಡಿದಾರ. ಎಲ್ಲರೂ ಈ ಜವಾಬ್ದಾರಿಯನ್ನ ಪಡ್ಕೊಂಡಿದ್ದಾರೆ. ಏನ್ ಮಾಡ್ಬೇಕು? ಯಾಜಕರು ಏನ್ ಮಾಡ್ಬೇಕು ಹೇಳಿ? ದೇವರ ಮಂದಿರದಲ್ಲಿ ಇದ್ದುಕೊಂಡು ಸೇವೆ ಮಾಡುವಂಥದ್ದು. ಯಾವ ರೀತಿಯಾದ್ರೂ ಆಗಿರ್ಬೋದು. ಒಟ್ಟಿನಲ್ಲಿ ನಾವು ದೇವ್ರಿಗೋಸ್ಕರ ಮೀಸಲಾಗಿದ್ದೀವಿ. ದೇವ್ರಿಗೋಸ್ಕರ ಮೀಸಲಾಗಿದ್ದೀವಿ ಅಂದ್ರೆ ದೇವ್ರಿಗೋಸ್ಕರ ನೇಮಿಸಲ್ಪಟ್ಟಿದ್ದೀವಿ. ದೇವ್ರಿಗೋಸ್ಕರ ನಾವೆಲ್ಲರೂ ಪ್ರತಿಷ್ಠಿಸಲ್ಪಟ್ಟಿದ್ದೀವಿ. ದೇವ್ರಿಗೋಸ್ಕರ ಇದು ಪ್ರತ್ಯೇಕವಾಗಿ ಇಟ್ಟಿರುವಂಥದ್ದು. ದೇವ್ರಿಗೋಸ್ಕರ ಈ ಜೀವಿತ, ದೇವ್ರಿಗೋಸ್ಕರ ಈ ಜೀವಿತವನ್ನು ಮೀಸಲಾಗಿ ಇಟ್ಟಿರುವಂಥದ್ದು. ದೇವ್ರಿಗೋಸ್ಕರ ಈ ಜೀವಿತವನ್ನು ಮೀಸಲಾಗಿ ಇಟ್ಮೇಲೆ ಈ ಜೀವಿತದ ಮೂಲಕ, ನಮ್ಮ ಬದುಕಿನ ಮೂಲಕ ದೇವರು ಮಹಿಮೆ ಹೊಂದಬೇಕು. ದೇವರನ್ನ ಮಹಿಮೆ ಪಡಿಸುವಂತ ಈ ಅದ್ಭುತವಾದಂತ ಈ ಅವಕಾಶವನ್ನು ಒಬ್ರಿಗೆಲ್ಲ ಇಬ್ಬರಿಗೆಲ್ಲ, ಒಂದು ಜನಾಂಗಕ್ಕಲ್ಲ, ಭೂಲೋಕದಲ್ಲಿ ಎಷ್ಟು ಮಂದಿ ಆತನನ್ನ ನಂಬುತ್ತಾರೋ, ನಂಬಿ ಒಳಪಡ್ತಾರೋ ಅವರೆಲ್ಲರಿಗೆ ಈ ಭಾಗ್ಯವನ್ನು ಕೊಡ್ತಾರೆ. ಅವರವರ ಒಂದು ಶಕ್ತಿ, ಜ್ಞಾನ, ಅವರ ಒಂದು ಏನ್ರಿ ಪ್ರವರ್ತನೆ ಅದ್ರ ಮೇಲೆ ಇರುತ್ತೆ. ಸೇವೆ ನಡಿಬೇಕಾದ್ರೆ ಹೀಗಿರುತ್ತೆ ಪ್ರಿಯರೇ. ಇವಾಗ ದೇವರ ಸೇವೆಯನ್ನು ಪ್ರತಿಯೊಬ್ಬರು ಮಾಡಬೇಕು. ಪ್ರತಿಯೊಬ್ಬರಿಗೆ ಈ ಜವಾಬ್ದಾರಿ ಇರುತ್ತೆ. ಹಳೆ ಒಡಂಬಡಿಕೆಯಲ್ಲಿ ನೋಡುವಾಗ ಲೇವಿ ಗೋತ್ರದಲ್ಲಿ ಕೆಲವರು ಸೇವಕರಾಗಿದ್ದಾರಲ್ಲ, ಯಾಜಕರು, ಒಳ್ಳೆ ರೀತಿಯಿಂದ ನಡೆಸ್ಕೊಂಡು ಬಂದಿದ್ದಾರೆ. ಒಳ್ಳೆ ರೀತಿಯಿಂದ ಕೆಲವರು, ಅಲ್ಲೊಬ್ರು ಇಲ್ಲೊಬ್ರು ಕಾಣ್ತಾರೆ, ಒಳ್ಳೆ ರೀತಿಯಿಂದ ಸೇವೆ ಮಾಡ್ಕೊಂಡು ಬಂದಿದ್ದಾರೆ. ದೇವರ ಮಂಜೂಸನ್ನು ಕಾಪಾಡಿಕೊಂಡು ದೇವರ ಆಲಯದಲ್ಲಿದ್ದು ಒಳ್ಳೆ ರೀತಿಯಿಂದ ಸೇವೆ ಮಾಡ್ಕೊಂಡು ಬಂದಿರುವಂತವರು ಇದ್ದಾರೆ. ಇನ್ನು ಕೆಲವರು ಹೇಗಾಗಿದ್ದಾರೋ ಒಂದ್ಸಾರಿ ಮೀಕನು 3ನೇ ಅಧ್ಯಾಯ, ಮೀಕ ಗ್ರಂಥ 3ನೇ ಅಧ್ಯಾಯ 9ನೇ ವಚನದಿಂದ ನೋಡಿ ಪ್ರಿಯರೇ. ಮೀಕ ಗ್ರಂಥ 3ನೇ ಅಧ್ಯಾಯ 9ನೇ ವಚನದಿಂದ. ನ್ಯಾಯಕ್ಕೆ ಅಸಹ್ಯಪಟ್ಟು ನೆಟ್ಟಗಿರುವುದನ್ನು ಸೊಟ್ಟಗೆ ಮಾಡುವ ಯಾಕೋಬ ವಂಶದ ಮುಖಂಡರೇ, ಇಸ್ರಾಯೇಲ್ ಮನೆತನದ ಅಧ್ಯಕ್ಷರೇ, ಚೀಯೋನನ್ನು ನರಹತ್ಯದಿಂದಲೂ ಯೆರೂಸಲೇಮನ್ನು ಅನ್ಯಾಯದಿಂದಲೂ ಕಟ್ಟುವವರೇ, ಇದನ್ನು ಕೇಳಿರಿ. ಮುಖಂಡರು ಲಂಚಕ್ಕೆ ನ್ಯಾಯ ತೀರಿಸುತ್ತಾರೆ, ಯಾಜಕರು ಸಂಬಳಕ್ಕಾಗಿ ಉಪದೇಶಿಸುತ್ತಾರೆ, ಪ್ರವಾದಿಗಳು ಹಣಕ್ಕೋಸ್ಕರ ಕಣಿ ಹೇಳುತ್ತಾರೆ. ಆದರೂ ಯೆಹೋವನ ಮೇಲೆ ಭಾರ ಹಾಕಿ, ಯೆಹೋವನು ನಮ್ಮ ಮಧ್ಯದಲ್ಲಿದ್ದಾನಲ್ಲ,
ನಮಗೆ ಯಾವ ಕೇಡು ಸಂಭವಿಸದು ಎಂದು ಕೊಳ್ಳುತ್ತಾರೆ. ಹೀಗಿರಲು ನಿಮ್ಮ ದೆಸೆಯಿಂದ ಸಾಕು ಸಾಕು. ನೋಡಿ, ಗಮನಿಸ್ರಿ, ನ್ಯಾಯಕ್ಕೆ ಅಸಹ್ಯಪಟ್ಟು ನೆಟ್ಟಗಿರುವುದನ್ನು ಸೊಟ್ಟಗೆ ಮಾಡುವ ಯಾಕೋಬ್ ವಂಶದ ಮುಖಂಡರೇ, ಇಸ್ರಾಯೇಲ್ ಮನೆತನದ ಅಧ್ಯಕ್ಷರೇ, ಚಿಯೋನನ್ನು ನರಹತ್ಯದಿಂದಲೂ ಯೆರೂಸಲೇಮನ್ನು ಅನ್ಯಾಯದಿಂದಲೂ ಕಟ್ಟುವವರೇ, ಇದನ್ನು ಕೇಳಿರಿ. ಮುಖಂಡರು ಲಂಚಕ್ಕೆ ನ್ಯಾಯ ತೀರಿಸುತ್ತಾರೆ, ಯಾಜಕರು ಸಂಬಳಕ್ಕಾಗಿ ಉಪದೇಶ ಮಾಡುತ್ತಾರೆ, ಪ್ರವಾದಿಗಳು ಹಣಕ್ಕೋಸ್ಕರ ಕಣಿ ಹೇಳುತ್ತಾರೆ. ಅಂದ್ರೆ ಹೇಗಿದ್ದಾರಪ್ಪ ಅಂತ ನೋಡುವಾಗ, ಯಥಾರ್ಥವಾಗಿ ಸೇವೆ ಮಾಡಬೇಕಾದಂತ ಮುಖಂಡರು, ಯಾಜಕರು ಯಾರಿಗೆ ಸ್ನೇಹಿತರಾಗ್ತಾ ಇದ್ದಾರೆ, ಯಾರ ದಾಸರಾಗ್ತಾ ಇದ್ದಾರೆ ಅಂತ ನೋಡುವಾಗ ಏನ್ರಿ, ಹಣಕ್ಕೆ. ಹಣ ಇದೆಯಲ್ಲ, ಹಣದು ಇದೆಯಲ್ಲ, ಇದು ಯಾರ ಆಲೋಚನೆ ಮೂಲಕ ಹಣ ಬಂದಿರುವಂತದ್ದು ನೋಡುವಾಗ ಹೊಸ ಒಡಂಬಡಿಕೆಯಲ್ಲಿ ನೋಡುತ್ತೆ. ದುರಾತ್ಮನ ಸೈತಾನನ ಆಲೋಚನೆಯಿಂದ ಈ ಹಣ ಎನ್ನುವಂಥದ್ದು ಪ್ರಜೆಗಳ ಮಧ್ಯದಲ್ಲಿ ಇರುವಂಥದ್ದು. ಅದಕ್ಕೆ ದೇವರು ಕೂಡ ಯೇಸು ಕ್ರಿಸ್ತರ ಮೂಲಕ ಮಾತಾಡಿರುವಂತ ಮಾತೇನಪ್ಪ ಅಂದ್ರೆ, ಇಬ್ಬರು ಯಜಮಾನರಿಗೆ ನೀವು ಸೇವೆ ಮಾಡಲಾರರಿ. ಇಬ್ಬರು ಯಜಮಾನರು, ಈ ಸಮಾಜದಲ್ಲಿ ಇಬ್ಬರು ಯಜಮಾನರು ಇದ್ದಾರೆ ಅಂತ ತಿಳ್ಕೊಳ್ಳಿ. ಅವ್ರ ಬಳಿಯಲ್ಲಿ ಇವ್ರ ಬಳಿಯಲ್ಲಿ ಸೇವೆ ಮಾಡ್ಬೇಕಾದ್ರೆ ಒಬ್ಬರಿಗೆ ಬಹಳ ಕಷ್ಟ ಆಗತ್ತೆ. ಅದೇ ರೀತಿಯಲ್ಲಿ ದೇವರಿಗೂ ಹಣಕ್ಕೂ ನೀವು ಸೇವೆ ಮಾಡೋದಕ್ಕಾಗಲ್ಲ. ಈ ಕಡೆ ದೇವ್ರು ಬೇಕು, ಈ ಕಡೆ ಹಣ ಬೇಕು ಅಂದ್ರೆ ಆಗಲ್ಲ. ಈ ಕಡೆ ದೇವ್ರಿಗೆ ನಾನು ಸೇವೆ ಮಾಡ್ತೀನಿ, ಅದೇ ಪ್ರಕಾರ ನಾನು ಹಣಕ್ಕೆ ನಾನು ಸೇವೆ ಮಾಡ್ತೀನಿ. ಈ ಕಡೆ ಹಣ ಬೇಕು, ಈ ಕಡೆ ದೇವ್ರು ಬೇಕು ಅಂದ್ರೆ ನಾವು ಅಲ್ಲಿ ಹೆಡೌಟ್ ಮಾಡ್ತಾ ಇದೀವಿ ಅಂತ ಅರ್ಥ. ಯಾಜಕರು ಯಾವುದಕ್ಕೆ ಒಳಪಟ್ಟಿದ್ದಾರೆ ಅಂತ ಗೊತ್ತಾಗುತ್ತೆ? ಸಂಬಳಕ್ಕಾಗಿ. ಸಂಬಳ, ನಮ್ಗೆ ಸಂಬಳ ಬೇಕು. ಸಂಬಳಗೋಸ್ಕರ ಪೂಜೆಗಳು. ಅಂದ್ರೆ ದೇವರನ್ನ ಯಥಾರ್ಥವಾಗಿ ಕೊಂಡಾಡಬೇಕಲ್ಲ. ಯಥಾರ್ಥವಾಗಿ ಅಂದ್ರೆ ಸಂಬಳ ತಗೊಳ್ಳುವಂಥದ್ದು ತಪ್ಪಲ್ಲ. ಆದ್ರೆ ಉದ್ದೇಶ ಏನಪ್ಪಾ ಅಂದ್ರೆ, ಉದ್ದೇಶ ಸಂಬಳ ಕೊಡ್ತಾ ಇದ್ದಾರೆ, ಅದಕ್ಕೆ ನಾನು ಸೇವೆ ಮಾಡ್ತೀನಿ. ಸಂಬಳ ಕೊಡ್ತಾ ಇದ್ದಾರೆ, ಅದಕ್ಕೆ ನಾನು ವಾಕ್ಯವನ್ನು ಓದ್ತೀನಿ, ವಾಕ್ಯವನ್ನು ಹೇಳ್ತೀನಿ, ವಾಕ್ಯವನ್ನು ಪ್ರಕಟಿಸ್ತೀನಿ. ಸಂಬಳ ಕೊಟ್ಟಿಲ್ಲ ಅಂದ್ರೆ ನಾನು ಆ ಉದ್ಯೋಗ ಮಾಡಲ್ಲ, ಈ ಉದ್ಯೋಗ ಮಾಡಲ್ಲ ಅಂತ ಹೇಳಿದ್ರೆ ಇವರು ಯಾರಿಗೆ ದಾಸರಾಗ್ತಾರೆ? ಯಾರಿಗೆ ಅಂತ ನೋಡುವಾಗ ದುರಾತ್ಮಗಳಿಗೆ ಸ್ನೇಹಿತರಾಗ್ತಾರೆ. ದುರಾತ್ಮಗಳಿಗೆ ಸ್ನೇಹಿತರು. ಹಣಕ್ಕೆ ಒಳಪಟ್ಟಾಗ, ಇಲ್ಲಾಂದ್ರೆ ಅಧಿಕಾರಕ್ಕೆ ಒಳಪಟ್ಟಾಗ, ಈ ಲೋಕದಲ್ಲಿ ಯಾವುದಾದ್ರೂ ಕೆಲವು ವಿಷಯಗಳಿಗೆ ಒಳಪಟ್ಟಾಗ ದೇವರನ್ನ ಪಕ್ಕಕ್ಕಿಟ್ಟು ಅವಾಗ ಇವರು ದುರಾತ್ಮಗಳಿಗೆ ಸ್ನೇಹಿತರಾಗ್ತಾರೆ, ದುರಾತ್ಮಗಳಿಗೆ ದಾಸರಾಗ್ತಾರೆ. ಹಳೆ ಒಡಂಬಡಿಕೆಯಲ್ಲಿ ಅಲ್ಲೊಬ್ಬರು ಇಲ್ಲೊಬ್ಬರು ಒಳ್ಳೆ ಭಕ್ತರಿದ್ದಾರೆ. ಯಾಕಂದ್ರೆ ಇಷ್ಟೆಲ್ಲ ಬರೆಯಲ್ಪಟ್ಟಿದೆ, ಇದೆಲ್ಲ ಕಾಪಾಡ್ಕೊಂಡು ಬಂದಿದ್ದಾರೆ ಅಂದ್ರೆ ಸತ್ಯವೇದ ಗ್ರಂಥವನ್ನ. ಇದ್ದಾರೆ ಪ್ರಿಯರೇ, ಒಳ್ಳೆ ಭಕ್ತರಿದ್ದಾರೆ. ಅವ್ರ ಮೂಲಕ ನೋಡಿ ಎಷ್ಟೆಲ್ಲ ಕಾರ್ಯಕ್ರಮ ನಡೆದಿದೆ. ಕಷ್ಟಪಟ್ಟು ಗ್ರಂಥವನ್ನ ಬರೆದಿದ್ದಾರೆ, ದೇವರ ಒಂದು ವಾಕ್ಯಗಳನ್ನ ಸಾರಿದ್ದಾರೆ. ಓಕೆ, ಉನ್ನತವಾಗಿ ಕೆಲಸ ಮಾಡಿದ್ದಾರೆ. ಒಳ್ಳೆಯವರು, ಯಥಾರ್ಥವಾಗಿ ಕೆಲಸ ಮಾಡಿದವರು. ಇನ್ನು ಕೆಲವರು ಹಣದಗೋಸ್ಕರನೇ ಕೆಲಸ ಮಾಡಿದ್ದಾರೆ. ಈ ಹಣದಗೋಸ್ಕರ ಕೆಲಸ ಮಾಡಿದಾಗ ಅಲ್ಲಿ ದೇವರ ಚಿತ್ತ ನೆರವೇರಲ್ಲ. ಯಾಕಂದ್ರೆ ಈ ಮನುಷ್ಯನು ದೇವರಿಗೆ ದಾಸನಾಗಿಲ್ಲ, ಹಣಕ್ಕೆ ದಾಸನಾಗಿದ್ದಾನೆ. ಈ ಮನುಷ್ಯನು ಉದ್ಯೋಗಕ್ಕೆ ದಾಸನಾಗಿದ್ದಾನೆ. ಪ್ರಿಯರ ದೇವ್ರ ಮಕ್ಕಳಿನ, ಅವರು ಸಂಬಳವನ್ನ ತೆಗೆದುಕೊಳ್ಳುವಂಥದ್ದು ತಪ್ಪೇನಲ್ಲ. ಆದ್ರೆ ಇದು ಕೊಟ್ರೇನೆ ನಾನು ಮಾಡ್ತೀನಿ ಅನ್ನುವಂಥದ್ದು ತಪ್ಪು.
ಕೊಟ್ಟಿಲ್ಲ ಅಂದ್ರೆ ನಾನು ಬಿಡ್ತೀನಿ, ಅವಶ್ಯಕತೆ ಇಲ್ಲ. ಸಂಬಳ ಕೊಟ್ಟಿಲ್ಲ ಅಂದ್ರೆ ನಾನು ಮಾಡಲ್ಲ. ಹಣ ಕೊಟ್ಟಿಲ್ಲ ಅಂದ್ರೆ ನಾನು ಮಾಡಲ್ಲ. ಅಂತಂದ್ರೆ ಈ ಮನುಷ್ಯ ದೇವರಿಗೆ ಒಳಪಟ್ಟಂತ ಮನುಷ್ಯ ಅಲ್ಲ. ಈಗಿನ ಕಾಲದಲ್ಲಿ ಸಂಬಳಗೋಸ್ಕರ ಸೇವಕರು ಸಂಬಳಗೋಸ್ಕರ ಅಲ್ಲಲ್ಲಿ ಕೆಲವರು ಕಿರಿಕಿರಿ ಮಾಡ್ತಾ ಇರ್ತಾರೆ. ಸುಮಾರು ನಾನು ಪ್ರಾರಂಭದಲ್ಲಿ ಯೇಸು ಕ್ರಿಸ್ತರನ್ನು ನಂಬಿಕೊಂಡಾಗ ನಾವೊಂದು ಚರ್ಚಿಗೆ ಹೋಗ್ತಾ ಇದ್ವಲ್ಲ ಪ್ರಾರಂಭದಲ್ಲಿ. ತಿಂಗಳ ಒಂದು ಟೈಮು ಅಲ್ಲಿ ಒಂದು ಕೂಟ ಏರ್ಪಾಟ್ ಮಾಡ್ತಿದ್ರು, ಸೇವಕರ ಕೂಟ. ಸೇವಕರ ಕೂಟ ಏರ್ಪಾಟ್ ಮಾಡಿದಾಗ ಈ ಸೇವಕರೆಲ್ಲರೂ ಈ ತಿಂಗಳ ಒಂದು ಟೈಮು ಸಂಬಳ ಕೊಡ್ತಾರೆ. ಈ ಸಂಬಳ ವಿಷಯದಲ್ಲಿ ಒಂದು ಏನೋ ಒಂದು ₹50 ₹100ಗೋಸ್ಕರ ಜಗಳ ಆಡ್ತಾ ಇದ್ರಲ್ಲಿ. ಗಟ್ಟಿ ಸೌಂಡ್ ಬರ್ತಾ ಇತ್ತು. ನಾವು ಹೊರಗಡೆ ಇರ್ತಾ ಇದ್ವಿ. ವಾಕ್ಯ ಹೇಳುವಾಗ ಎಷ್ಟು ಚೆನ್ನಾಗಿ ಮಾತಾಡ್ತಾರೆ, ಪ್ರೀತಿಯಿಂದ ಮಾತಾಡ್ತಾರೆ. ಈ ಹಣದ ವಿಷಯದಲ್ಲಿ ಒಂದು ₹50ಗೋಸ್ಕರ ಇಲ್ಲ ₹100ಗೋಸ್ಕರ ಒಂದು ರೀತಿಯಲ್ಲಿ ಗಟ್ಟಿಯಾಗಿ ಕೂಗಾಟ. ಈಗಿನ ಕಾಲದಲ್ಲಿ ಕೂಡ ಅಲ್ಲಲ್ಲಿ ಇಂಥ ಕಿರಿಕಿರಿಗಳು ನಡೀತಾ ಇರುತ್ತೆ. ಹಣದ ವಿಷಯದಲ್ಲಿ ಒಬ್ಬರ ಮೇಲೆ ಒಬ್ಬರು ದ್ವೇಷ ಇಟ್ಕೊಳ್ತಾ ಇರ್ತಾರೆ. ಅಂದ್ರೆ ಇಲ್ಲಿ ಏನ್ ಕಲ್ತ್ಕೊಂಡಿದಾರಪ್ಪ ಅಂತ ನೋಡುವಾಗ, ಒಂದು ದೇವರ ಪ್ರೀತಿ ಏನಾದ್ರೂ ಅಭ್ಯಾಸ ಮಾಡ್ಕೊಳ್ತಾ ಇದ್ದಾರಾ ಅಂತ ನೋಡುವಾಗ ಕಾಣ್ತಾ ಇಲ್ಲ. ದೇವರ ಪ್ರೀತಿಯ ಅಭ್ಯಾಸ ಮಾಡಿಕೊಳ್ಳದೆ, ದೇವರ ವಾಕ್ಯಗಳನ್ನ ಧ್ಯಾನಿಸದೆ, ಆ ವಾಕ್ಯಗಳನ್ನ ಪಾಲಿಸದೆ ನಾನು ಸೇವಕನಾಗ್ತೀನಿ ಅಂತಂದ್ರೆ ದೇವರು ಒಪ್ಪಲ್ಲ, ದೇವರು ಇಷ್ಟಪಡಲ್ಲ. ಅವ್ರು ಏನಾಗ್ತಾರಪ್ಪ ಅಂತ ನೋಡುವಾಗ ಸುಳ್ಳು ಸೇವಕರಾಗ್ತಾರೆ ಏನ್ರಿ, ಸೈತಾನನ ಇಲ್ಲಾಂದ್ರೆ ದುರಾತ್ಮಗಳಿಗೆ ಸ್ನೇಹಿತರಾಗ್ತಾರೆ. ನಾವು ದೇವರ ಸೇವಕರಾಗ್ಬೇಕು, ಯಾಜಕರು ದೇವರ ಸೇವಕರಾಗ್ಬೇಕು. ಯಾಕಂದ್ರೆ ದೇವರು ನಂಬಿ ಯಾರನ್ನ, ನಮ್ಮನ್ನು ನಂಬಿ ಒಂದು ಜವಾಬ್ದಾರಿಯನ್ನು ಕೊಟ್ಟಿದ್ದಾನೆ, ಒಂದು ಉನ್ನತವಾದಂತ ಅಧಿಕಾರವನ್ನು ಕೊಟ್ಟಿದ್ದಾನೆ, ಉನ್ನತವಾದಂತ ಒಂದು ಜವಾಬ್ದಾರಿ, ಒಂದು ಭಾಗ್ಯವನ್ನು ಕೊಟ್ಟಿದ್ದಾನೆ. ಇದನ್ನು ನೀನು ನೆರವೇರಿಸಬೇಕು. ಇದರಲ್ಲಿ ಸ್ತ್ರೀಯರು ಪುರುಷರು ನೆರವೇರಬೇಕಾದ್ರೆ ನಮ್ಮಲ್ಲಿ ಕುತಂತ್ರ, ನಮ್ಮಲ್ಲಿ ಲೋಕದ ಆಶೆಗಳು, ನಮ್ಮಲ್ಲಿ ಲೋಕದ ವ್ಯಾಮೋಹಗಳು, ನಮ್ಮಲ್ಲಿ ಹಣದ ಆಸೆ, ಈ ತರ ಏನಾದ್ರೂ ಇದ್ರೆ ಯಾವುದು ಕೂಡ ನೆರವೇರಲ್ಲ. ದೇವರ ಸಂಕಲ್ಪ ನೆರವೇರಬೇಕಾದ್ರೆ ನಾವು ಸೇವಕರಾಗಬೇಕು ಅಂತ ಹೇಳ್ತಾರೆ, ಯಾಜಕರಾಗಬೇಕು, ಹೋರಾಡಬೇಕು. ಸೈತಾನನು ತನ್ನ ಕುತಂತ್ರದಿಂದ ಸೇವೆ ಹಾಳು ಮಾಡೋದಕ್ಕೆ ಎಲ್ಲಾ ಕಾಲದಲ್ಲಿ ಅವನು ಪ್ರಯತ್ನ ಮಾಡ್ತಾನೆ. ಮನುಷ್ಯರ ಲೋಪಗಳು ಏನಿದೆ, ಮನುಷ್ಯರಿಗೆ ಏನ್ ಬೇಕು, ಈ ಸೇವಕರಿಗೆ ಏನ್ ಬೇಕು, ನಿಜವಾಗ್ಲೂ ಯಥಾರ್ಥವಾಗಿ ಸೇವೆ ಮಾಡ್ತಾರಾ ಅಥವಾ ಲೋಕಕ್ಕೆ ಆಶೆ ಪಟ್ಟು ಸೇವೆ ಮಾಡ್ತಾರಾ ಅಂತೇಳಿ ಪರೀಕ್ಷೆ ನಡೀತಾ ಇರುತ್ತೆ. ಈ ಪರೀಕ್ಷೆಯಲ್ಲಿ ಸೈತಾನನು ಕೆಲಸ ಮಾಡ್ತಾ ಇರ್ತಾನೆ. ಅವನ ಕೆಲಸ ಹೇಗಿರುತ್ತಪ್ಪ ಅಂತ ನೋಡುವಾಗ, ಎಫೆಸದವರಿಗೆ ಬರೆದ ಪತ್ರಿಕೆಯಲ್ಲಿ 6ನೇ ಅಧ್ಯಾಯ 11ನೇ ವಚನ. ಎಫೆಸದವರಿಗೆ ಬರೆದ ಪತ್ರಿಕೆಯ 6:11ನೇ ವಚನ. ಸೈತಾನನ ತಂತ್ರೋಪಾಯಗಳನ್ನು ನೀವು ಎದುರಿಸಿ ನಿಲ್ಲುವುದಕ್ಕೆ ಶಕ್ತರಾಗುವಂತೆ ದೇವರು ದಯಪಾಲಿಸುವ ಸರ್ವಾಯುಧಗಳನ್ನು ಧರಿಸಿಕೊಳ್ಳಿರಿ. ನಾವು ಹೋರಾಡುವುದು ಮನುಷ್ಯರ ಮಾತ್ರದವರ ಸಂಗಡವಲ್ಲ, ರಾಜತ್ವಗಳ ಮೇಲೆಯೂ ಅಧಿಕಾರಿಗಳ ಮೇಲೆಯೂ ಈ ಅಂಧಕಾರದ ಲೋಕಾಧಿಪತಿಗಳ ಮೇಲೆಯೂ ಆಕಾಶ ಮಂಡಲದಲ್ಲಿರುವ ದುರಾತ್ಮಗಳ ಸೇನೆಯ ಮೇಲೆಯೂ ನಾವು ಹೋರಾಡುವವರಾಗಿದ್ದೇವೆ. ಆದುದರಿಂದ ಕಠಿಣ ಯುದ್ಧವು ನಡೆಯುವ ದಿವಸದಲ್ಲಿ ಆ ವೈರಿಗಳನ್ನು ಎದುರಿಸುವುದಕ್ಕೂ ಮಾಡಬೇಕಾದೆಲ್ಲವನ್ನು ಮಾಡಿ ಜಯಶಾಲಿಗಳಾಗಿ ನಿಲ್ಲುವುದಕ್ಕೂ ಶಕ್ತರಾಗುವಂತೆ ದೇವರು ದಯಪಾಲಿಸುವ ಸರ್ವಾಯುಧಗಳನ್ನು ತೆಗೆದುಕೊಳ್ಳಿರಿ.
ಸಾಕು ಸತ್ಯ ಎಂಬ ಸಾಕು ಸಾಕು ಸಾಕು. ನೋಡಿ, ಸೈತಾನನ ತಂತ್ರೋಪಾಯಗಳನ್ನು ನೀವು ಎದುರಿಸಿ ನಿಲ್ಲುವುದಕ್ಕೆ ಶಕ್ತರಾಗುವಂತೆ ದೇವರು ದಯಪಾಲಿಸುವ ಸರ್ವಾಯುಧಗಳನ್ನು ಧರಿಸಿಕೊಳ್ಳಿರಿ. ನಾವು ಹೋರಾಡುವುದು ಮನುಷ್ಯ ಮಾತ್ರದವರ ಸಂಗಡವಲ್ಲ, ರಾಜ್ಯತ್ವಗಳ ಮೇಲೆಯೂ ಅಧಿಕಾರಿಗಳ ಮೇಲೆಯೂ ಈ ಅಂಧಕಾರದ ಲೋಕಾಧಿಪತಿಗಳ ಮೇಲೆಯೂ ಆಕಾಶ ಮಂಡಲದಲ್ಲಿರುವ ದುರಾತ್ಮಗಳ ಸೇನೆಯ ಮೇಲೆಯೂ ನಾವು ಹೋರಾಡುವಾಗಿದ್ದೇವೆ. ಆದುದರಿಂದ ಕಠಿಣ ಯುದ್ಧವು ನಡೆಯುವ ದಿವಸಗಳಲ್ಲಿ ಆ ವೈರಿಗಳನ್ನು ಎದುರಿಸುವುದಕ್ಕೂ ಮಾಡಬೇಕಾದವೆಲ್ಲವನ್ನು ಮಾಡಿ ಜಯಶಾಲಿಗಳಾಗಿ ನಿಲ್ಲುವುದಕ್ಕೆ ಶಕ್ತರಾಗುವಂತೆ ದೇವರು ದಯಪಾಲಿಸುವ ಸರ್ವಾಯುಧಗಳನ್ನು ತೆಗೆದುಕೊಳ್ಳಿರಿ ಅಂತ ಹೇಳ್ತಾರೆ. ಸರ್ವಾಯುಧಗಳನ್ನು ತೆಗೆದುಕೊಳ್ಳಿರಿ. ಸತ್ಯವೆಂಬ ನಡುಕಟ್ಟನ್ನು ಕಟ್ಟಿಕೊಂಡು, ನೀತಿ ಎಂಬ ವಜ್ರ ಕವಚವನ್ನು ಧರಿಸಿಕೊಂಡು, ಸಮಾಧಾನದ ವಿಷಯವಾದ ಸುವಾರ್ತೆಯನ್ನು ತಿಳಿಸುವುದರಲ್ಲಿ ಸಿದ್ಧವಾದ ಮನಸ್ಸೆಂಬ ಕೆರಗಳನ್ನು ಮೆಟ್ಟಿಕೊಂಡು ನಿಲ್ಲಿರಿ ಮತ್ತು ನಂಬಿಕೆ ಎಂಬ ಗುರಾಣಿಯನ್ನ ಹಿಡಿದುಕೊಳ್ಳಿರಿ. ಆದುದರಿಂದ ನೀವು ಕೆಡುಕನ ಅಗ್ನಿ ಬಾಣಗಳನ್ನೆಲ್ಲ ಆರಿಸುವುದಕ್ಕೆ ಶಕ್ತರಾಗಿರುವಿರಿ ಅಂತ ಹೇಳ್ತಾರೆ. ಅಂದ್ರೆ ಪ್ರತಿ ಕ್ರೈಸ್ತರಿಗೆ ಏನ್ ಕಾಣುತ್ತೆ, ಪ್ರತಿ ಭಕ್ತರಿಗೆ ಅಂತ ನೋಡುವಾಗ ದುರಾತ್ಮಗಳೊಟ್ಟಿಗೆ ಹೋರಾಟ ಇದೆ. ದುರಾತ್ಮಗಳಿದ್ದಾರೆ. ಈ ದುರಾತ್ಮಗಳು ಇದ್ದಾರೆ. ಎಲ್ಲಿ ಕೆಲಸ ಮಾಡ್ತಾರೆ ದುರಾತ್ಮಗಳು? ಅಂದ್ರೆ ದುಷ್ಟ ಆತ್ಮಗಳು ಎಲ್ಲಿ ಕೆಲಸ ಮಾಡ್ತಾರೆ? ಟೋಟಲ್ ಜಗತ್ತಿನಲ್ಲಿ ಎಲ್ಲಿ ಮನುಷ್ಯರು ಇರ್ತಾರೋ ದುರಾತ್ಮಗಳು ಅಲ್ಲಿ ಇರ್ತವೆ. ಎಲ್ಲಿ ಮನುಷ್ಯರು ಇರ್ತಾರೋ ಅಲ್ಲಿ ದುರಾತ್ಮಗಳು. ಟೋಟಲ್ ಲೋಕದಲ್ಲಿ ದುರಾತ್ಮಗಳು ತುಂಬಿಕೊಂಡಿದೆ. ಎಲ್ಲೋ ಸ್ಮಶಾನದಲ್ಲಿ, ಎಲ್ಲೋ ಭೂತ್ ಬಂಗಿಲೆಯಲ್ಲಿ ಅಂತ ಹೇಳ್ತಾರೆ, ಅಲ್ಲಿ ಎಲ್ಲ ಮನುಷ್ಯರೆಲ್ಲಿ ಇರ್ತಾರೋ ಅಲ್ಲಿ ದುರಾತ್ಮಗಳು. ಮೊಟ್ಟ ಮೊದಲು ಸೈತಾನನ ಟಾರ್ಗೆಟ್ ಏನಪ್ಪ ಅಂದ್ರೆ ದೇವರ ಸೇವಕರು. ಲೋಕದಲ್ಲಿದ್ದಂತ ಎಲ್ಲರನ್ನೂ ಅವನೇನ್ ಮಾಡಿದಾನಂದ್ರೆ ತನ್ನ ಹತೋಟಿಯಲ್ಲಿ ಸೇರಿಸ್ಕೊಂಡಿದ್ದಾನೆ. ಯೇಸು ಕ್ರಿಸ್ತರು ಬಂದಾಗ ಒಂದು ಮಾತು ಹೇಳ್ತಾರಲ್ಲ, ಯೇಸು ಕ್ರಿಸ್ತರು ಬಂದಾಗ ಒಂದು ಮಾತು ಹೇಳ್ತಾನೆ ಸೈತಾನ, ಈ ಲೋಕದ ರಾಜ್ಯವನ್ನೆಲ್ಲ ನನಗೆ ಕೊಡಲ್ಪಟ್ಟಿದೆ. ಟೋಟಲ್ ಈ ಲೋಕವನ್ನು ನೋಡು, ಈ ಲೋಕದ ರಾಜ್ಯವನ್ನು ನೋಡು, ನನಗೆ ಕೊಡಲ್ಪಟ್ಟಿದೆ. ನಾನು ಯಾರಿಗೆ ಇಷ್ಟ ಬರುತ್ತೋ ಅವ್ರಿಗೆ ನಾನು ಕೊಡ್ತೀನಿ, ನೀನ್ ನನ್ನ ಪಾದಗಳಿಗೆ ನಮಸ್ಕಾರ ಮಾಡು. ಅಂದ್ರೆ ಅರ್ಥ ಏನಾಗತ್ತಪ್ಪ ಅಂತ ನೋಡುವಾಗ, ಲೋಕದಲ್ಲಿದ್ದಂತ ರಾಜ್ಯಗಳು ಅಂದಾಗ ಲೋಕದಲ್ಲಿದ್ದಂತ ಎಲ್ಲಾ ಮಾನವರು ಅವನಿಗೇನ್ ಕೊಟ್ಟಿದಾರಪ್ಪ ಅಂತ ನೋಡುವಾಗ ಅಧಿಕಾರ. ಅಂದ್ರೆ ಅವನ ಮಾತಿಗೆ ಒಳಪಟ್ಟು ಅವನಿಗೆ ದಾಸರಾಗಿದ್ದಾರೆ, ಅವನ ಸೇವಕರಾಗಿದ್ದಾರೆ. ಇವಾಗ ಅವನ ಸೇವಕರಾದಾಗ ಮತ್ತೆ ದೇವರ ಭಕ್ತರಿದ್ದಾರಲ್ಲ, ಭಕ್ತರನ್ನು ಕೂಡ ತನ್ನ ಸೇವಕರನ್ನಾಗಿ ಮಾಡಿಕೊಳ್ಳೋದಕ್ಕೆ, ತನ್ನ ದಾಸರನ್ನಾಗಿ ಮಾಡಿಕೊಳ್ಳೋದಕ್ಕೆ ಅವನು ಪ್ರಯತ್ನ ಮಾಡ್ತಾನೆ ಇರ್ತಾನೆ. ಇವಾಗ ಅವನೊಟ್ಟಿಗೆ ಯುದ್ಧ ಇದೆ. ನಮ್ಗೆ ಅವನೊಟ್ಟಿಗೆ ಏನಿದೆಪ್ಪ ಅಂತ ನೋಡುವಾಗ ಯುದ್ಧ ಇದೆ. ಯುದ್ಧ ಎಂತದಪ್ಪ ಅಂತ ನೋಡುವಾಗ ಮನುಷ್ಯರ ಮಧ್ಯದಲ್ಲಿ ಗಲಾಟೆಗಳು ನಡೆಯುತ್ತೆ, ಯುದ್ಧ ನಡೆಯುತ್ತೆ ಮನುಷ್ಯರ ಮಧ್ಯದಲ್ಲಿ. ನೋಡಿ, ಯಾವಾಗ ನೋಡ್ತಾ ಇರ್ತೀವಿ ಈ ದೇಶಕ್ಕೆ, ಒಂದು ದೇಶದಿಂದ ಇನ್ನೊಂದು ದೇಶಕ್ಕೆ ಯುದ್ಧಗಳು. ಈ ಪ್ರಪಂಚ ದೇಶಗಳಲ್ಲಿ ಅನೇಕ ಯುದ್ಧಗಳನ್ನ ನಾವು ನೋಡಿದ್ದೀವಿ. ಬಾಂಬುಗಳಾಗ್ತಾರೆ, ಅನೇಕರನ್ನ ಕೊಂದಾಕ್ತಾ ಇರ್ತಾರೆ. ಈ ದೇಶದವರು ಆ ದೇಶದ ಮೇಲೆ, ಆ ದೇಶದವರು ಈ ದೇಶದ ಮೇಲೆ ಅಂದಾಗ ಆ ಕಡೆ ಇದ್ದಂತ ದೇಶದವರು ಸತ್ತೋಗ್ತಾರೆ, ಈ ಕಡೆ ಇದ್ದವರು ಸತ್ತೋಗ್ತಾರೆ. ಆಸ್ತಿ ನಷ್ಟ, ಪ್ರಾಣ ನಷ್ಟ ಇದು ನಡೆಯುತ್ತೆ ವಿನಃ ಮತ್ತೇನು ಇಲ್ಲ ರೀ. ಜಯಾಂತ್ರ ಏನಿಲ್ಲ. ಆಸ್ತಿ ನಷ್ಟ ನಡೆಯುತ್ತೆ, ಪ್ರಾಣ ನಷ್ಟ ನಡೆಯುತ್ತೆ, ಅನೇಕರು ಸತ್ತೋಗ್ತಾರೆ ಯುದ್ಧದಲ್ಲಿ. ಅಂತ ಯುದ್ಧ ಅಲ್ಲ ಇವಾಗ. ಸೈತಾನೊಟ್ಟಿಗೆ ಯುದ್ಧ ಇದೆಯಲ್ಲ, ದುರಾತ್ಮಗಳೊಟ್ಟಿಗೆ ಯುದ್ಧ ಇದೆಯಲ್ಲ, ಅಂತ ಯುದ್ಧ ಅಲ್ಲ. ಸೈತಾನನು ಕಾಣಲ್ಲ. ದೇವರು ಕೊಡುವಂತ ಸರ್ವಾಯುಧಗಳು ಅದು ಕೂಡ ಕಣ್ಣಿಗೆ ಕಾಣಲ್ಲ. ಕಣ್ಣಿಗೆ ಕಾಣದೆ ಇರುವಂತ ಸರ್ವಾಯುಧಗಳನ್ನು, ಅಂದ್ರೆ ವಾಕ್ಯವೆಂಬ ಸರ್ವಾಯುಧಗಳನ್ನು ಧರಿಸ್ಕೊಳ್ಬೇಕು ಅಂತ ಹೇಳ್ತಾರೆ. ನೀವು ಯಾಜಕರಲ್ವೋ, ನೀವು ದೇವರ ಸೇವಕರಲ್ವೋ? ದೇವರ ಸೇವಕರಾಗಿರುವಂತ ನೀವು ಯುದ್ಧಕ್ಕೆ ನಿಂತಿದ್ದೀರಾ. ಈ ಲೋಕದಲ್ಲಿ ಸೈತಾನನೊಟ್ಟಿಗೆ, ದುರಾತ್ಮಗಳೊಟ್ಟಿಗೆ ಯುದ್ಧಕ್ಕೆ ನಿಲ್ತೀರಾ. ಯುದ್ಧಕ್ಕೆ ನಿಂತಿರುವಂತ ನೀವು ಸರ್ವಾಯುಧಗಳನ್ನ ಧರಿಸ್ಕೊಳ್ಬೇಕು ಅಂತ ಹೇಳ್ತಾರೆ. ಸರ್ವಾಯುಧಗಳು ಧರಿಸ್ಕೊಂಡು ನಿಲ್ಲಬೇಕು. ಇವಾಗ ಸೈತಾನ್ ಬಿಡುವಂತ ಬೆಂಕಿ ಬಾಣಗಳು ಗೆಲ್ಲಬೇಕು.
ಅದಕ್ಕೆ ಹಳೆ ಒಡಂಬಡಿಕೆಯಲ್ಲಿ ಇನ್ನೊಂದು ಮಾತು ಇರುತ್ತೆ. ಏನಪ್ಪಾ ಅಂದ್ರೆ ಅದು ಜ್ಞಾನೋಕ್ತಿಗಳ ಗ್ರಂಥ 16ನೇ ಅಧ್ಯಾಯ 32ನೇ ವಚನ. ಜ್ಞಾನೋಕ್ತಿಗಳ ಗ್ರಂಥ 16ನೇ ಅಧ್ಯಾಯ 32ನೇ ವಚನ. ಜ್ಞಾನೋಕ್ತಿಗಳು 16. ದೀರ್ಘಶಾಂತ ಓದ್ಬಾ. ದೀರ್ಘಶಾಂತನು ಶೂರನಿಗಿಂತಲೂ ಶ್ರೇಷ್ಠ, ಹ್ಮ್ ತನ್ನನ್ನು ಹಾಕುವವನು ಪಟ್ಟಣವನ್ನು ಗೆದ್ದವನಿಗಿಂತಲೂ ಬಲಿಷ್ಠ. ಇಲ್ಲಿ ಒಂದು ಅದ್ಭುತವಾದಂತಹ ವಿಷಯವನ್ನ ದೇವರು ತಿಳಿಸ್ಕೊಡುವಂಥದ್ದು. ದೀರ್ಘಶಾಂತನು ಶೂರನಿಗಿಂತ ಶ್ರೇಷ್ಠ, ತನ್ನನ್ನು ಆಳುವವನು ಪಟ್ಟಣವನ್ನು ಗೆದ್ದವನಿಗಿಂತಲೂ ಬಲಿಷ್ಠ. ತನ್ನನ್ನು ಆಳುವವನು ದೀರ್ಘಶಾಂತನು ಶೂರನಿಗಿಂತ. ಶೂರನಂದ್ರೆ ಯುದ್ಧ ಶೂರನು. ಯುದ್ಧ ಶೂರನು. ಇವಾಗ ಯುದ್ಧ ಶೂರರು ದೊಡ್ಡ ದೊಡ್ಡ ದೇಶಗಳ ಅಲ್ಲಿ ನೋಡ್ಬೇಕು. ಯುದ್ಧ ಶೂರರು, ಯುದ್ಧದಲ್ಲಿ ಪ್ರವೀಣರು, ಇವರೆಲ್ಲರಿಗಿಂತ ಶ್ರೇಷ್ಠರು ಯಾರಪ್ಪ ಅಂತ ನೋಡುವಾಗ ದೀರ್ಘಶಾಂತನು. ದೇವರ ಸೇವಕರಲ್ಲಿ ಇರಬೇಕಾದಂಥದ್ದು ದೀರ್ಘ ಶಾಂತಿ. ದೇವರ ಸೇವಕರು, ದೇವರ ಭಕ್ತರು, ದೇವರ ಯಾಜಕರು ಯಾವುದಕ್ಕೆ ನಾವು ದುಡುಕಬಾರ್ದು. ಇವಾಗ ಕೆಲವರು ವಿದ್ಯಾರ್ಥಿಗಳು ಸೇವಕರಾಗ್ತಾ ಇದ್ದಾರೆ. ಸೇವಕರು ಸೇವೆ ಮಾಡೋದಕ್ಕೆ ಪ್ರಾಕ್ಟೀಸ್ ನಡೀತಾ ಇದೆ. ಇವರು ಕೂಡ ಪ್ರತಿನಿತ್ಯ ಸಾಯಂಕಾಲ ಗೂಗಲ್ ಮೀಟ್ ಮೂಲಕ ಎಲ್ಲರೂ ಸೇರುವಂಥದ್ದು. ಏನಪ್ಪಾ ಅಂದ್ರೆ ನೀವು ತುಂಬಾ ಹುಷಾರಾಗಿರ್ಬೇಕು ಕಲಿಯುವಾಗ. ಇವಾಗ ಏನಪ್ಪಾ ಅಂದ್ರೆ ನಾವು ಕಲಿತಾ ಇದೀವಿ. ಕಲಿಯುವಂತ ಈ ಸಮಯದಲ್ಲಿ ಒಳ್ಳೆಯ ವಾಕ್ಯವನ್ನು ಕಲಿತು ಎಲ್ಲರನ್ನ ಗೆಲ್ಲೋದಕ್ಕೆ ನಾವು ಅಲ್ಲಿ ಪ್ರಯತ್ನ ಮಾಡಬೇಕು. ಇನ್ನೊಂದು ಏನಪ್ಪಾ ಅಂದ್ರೆ ಏಕವಚನದಿಂದ ಯಾರು ಕೂಡ ಮಾತಾಡಕ್ ಹೋಗ್ಬೇಡಿ. ಇವಾಗ ನಾವು ಕೆಲವು ಟೈಮಲ್ಲಿ ಖಂಡಿಸ್ತಾ ಇರ್ತೀವಿ, ಕೆಲವು ಸಂದರ್ಭಗಳಲ್ಲಿ ಎಚ್ಚರಿಸ್ತಾ ಇರ್ತೀವಿ, ಕೆಲವು ಸಂದರ್ಭಗಳಲ್ಲಿ ಸವಾಲ್ ಮಾಡ್ತಾ ಇರ್ತೀವಿ. ಓಕೆ, ಆ ರೀತಿ ಹುಡುಗರು ಯಾರು ಕೂಡ ಮಾಡಕ್ ಹೋಗ್ಬಾರ್ದು. ಆ ರೀತಿ ಯಾರು ಮಾಡಬೇಡಿ. ಏನಪ್ಪ ಅಂದ್ರೆ ಬರ್ತಾ ಬರ್ತಾ ನಿಮ್ಗೆ ಅನುಭವ ಆಗುತ್ತಲ್ಲ, ದೇವರ ಸಹವಾಸ, ದೇವರ ಧ್ಯಾನ, ದೇವರ ವಾಕ್ಯದಲ್ಲಿ ಒಂದು ಅನುಭವ, ಈ ಸಮಾಜದಲ್ಲಿ ಅನುಭವ, ಈ ಸಮಾಜದಲ್ಲಿ ಜನ ಹೇಗಿದ್ದಾರೆ ಹಾಗೆ. ಇವಾಗ ಅಣ್ಣವ್ರು ಮಾತಾಡಿದಾರೆ ನಾವು ಮಾತಾಡ್ತೀವಿ, ಇವ್ರು ಮಾತಾಡಿದಾರೆ ನಾನು ಮಾತಾಡ್ತೀನಿ, ಅವ್ರು ಮಾತಾಡಿದಾರೆ ನಾನು. ಅದಲ್ಲ, ಅದು ಮಾಡಬೇಡಿ. ಯಾರ್ಯಾರು ಏನೇನು ಮಾತಾಡ್ಕೊಳ್ತಾರೋ ಇಲ್ಲಿ ಒಟ್ಟಿನಲ್ಲಿ ಜ್ಞಾನ ಕಲ್ತ್ಕೊಂಡು ಜ್ಞಾನ ಕಲಿಬೇಕು. ಏಸು ಕ್ರಿಸ್ತರಿಗೆ ಒಳಪಡಬೇಕು. ನಾವು ಯಾರಿಗೆ ಒಳಪಡಬೇಕು? ಏಸು ಕ್ರಿಸ್ತರಿಗೆ ಒಳಪಡಬೇಕು, ವಿಧೇಯರಾಗಬೇಕು, ದೊಡ್ಡವರಿಗೆ ಗೌರವ ಕೊಡಬೇಕು. ಆನಂತರ ಈ ಸೇವೆ ಇದೆಯಲ್ಲ ದೇವರಿಗೆ ಒಳಪಟ್ಟು, ಇಲ್ಲೇನಪ್ಪ ಅಂದ್ರೆ ಯಾರಿಗೋ ಮಹಿಮೆ ಪಡಿಸ್ಬೇಕು, ಇಲ್ಲ ಯಾರನ್ನೋ ಮೆಚ್ಚಿಸ್ಬೇಕು ಅನ್ನೋ ಆಲೋಚನೆ ಕೂಡ ನಮ್ಗೆ ಬೇಡ. ಆದರೆ ಹಿರಿಯರಿಗೆ ಗೌರವ ಅನ್ನೋದು ಇದೆಯಲ್ಲ, ಖಂಡಿತವಾಗಿದ್ದು ನಾವು ಅಭ್ಯಾಸ ಮಾಡ್ಕೋಬೇಕು. ಏಕವಚನದಿಂದ ಯಾರು ಕೂಡ ಮಾತಾಡಕ್ ಹೋಗ್ಬಾರ್ದು. ಒಂದು ವೇಳೆ ಆ ರೀತಿ ಮಾತಾಡಕ್ ಹೋದ್ರೆ ನಿಮ್ಮ ತಾಲೂಕು ಯಾವ್ದಪ್ಪ ಅಂತ, ನಿಮ್ಮ ತಾಲೂಕು ಅಂದ್ರೆ ನೀವು ಎಲ್ಲಿ ಕಲ್ತ್ಕೊಂಡಿದ್ದೀರಾ, ನಿಮ್ಮ ಹಿಂದೆ ಯಾರಿದ್ದಾರೆ, ನೀವು ಯಾವ ಸಭೆಯವರು ಅಂತ ವಿಚಾರ ಮಾಡ್ತಾರೆ. ಓ, ನಿಮ್ಮ ಹಿಂದೆ ಎಂತವ್ರು ರಾಮು ಬ್ರದರ್ ಇದ್ದಾರೆ, ರಾಮು ಬ್ರದರ್ ಕಡೆಯವರು ಇವರು, ಇಲ್ಲಾಂದ್ರೆ ಇಮಾನುವೇಲ್ ಬ್ರದರ್ ಕಡೆಯವರು ಇವರು, ಇಲ್ಲ ಇಂಥವ್ರ ಕಡೆಯವರು ಇವರು ಅಂತ ಅಂದಾಗ ಅವರು ಹಂಗೆ ಇದ್ದಾರೆ, ಇವರು ಹಂಗೆ ಇದ್ದಾರೆ ಅಂತೇಳಿ ಒಂದು ರೀತಿಯಲ್ಲಿ ನಿಂದಿಸ್ತಾ ಇರ್ತಾರೆ. ಒಟ್ಟಿನಲ್ಲಿ ನಿಮ್ಮನ್ನು ನೋಡಿ ದೇವರನ್ನ ಮಹಿಮೆ ಪಡಿಸ್ಬೇಕು. ನೀವು ಮಾತಾಡುವಂತ ಮಾತು, ವಿಧೇಯತೆ, ಸೇವಕರು ನೋಡಿ ದೇವರನ್ನ ಮಹಿಮೆ ಪಡಿಸ್ಬೇಕು. ಇನ್ನೊಬ್ರು ಹೊಸಬ್ರು ಬರಬೇಕು. ಓ, ಇವ್ರ ಹತ್ರ ಜ್ಞಾನ ಇದೆಯಪ್ಪ, ಇವರೇ ಹೀಗಿದ್ರೆ ಅವರ ಹಿರಿಯರು ಸೇವಕರೇ ಹೀಗಿರ್ಬೋದು, ಹುಡುಗರೇ ಈ ತರ ಇದ್ರೆ, ಹುಡುಗರೇ ಇಷ್ಟು ಚೆನ್ನಾಗಿ ಮಾತಾಡ್ತಾ ಇದ್ರೆ, ಇವರ ಹಿರಿಯರು ಹೇಗಿರಬಹುದು, ಇವರ ಹಿಂದೆ ಹಿರಿಯರು ಸೇವಕರು ಇರ್ತಾರಲ್ಲ ಅವರು ಹೇಗೆ ಮಾತಾಡ್ಬೋದು ನೋಡೋಣ ಅಂತೇಳಿ ಹೊಸಬರು ಬರಬೇಕು. ಆ ರೀತಿ ನಾವು ಕೆಲಸ ಮಾಡಬೇಕು. ಆ ರೀತಿ ಕೆಲಸ ಮಾಡ್ಬೇಕಾದ್ರೆ ಸೇವಕರು ದೀರ್ಘ ಶಾಂತಿಯಿಂದ ಇರಬೇಕು. ವ್ಯರ್ಥವಾದಂತ ಮಾತುಗಳು ಮಾತಾಡಬಾರ್ದು, ಕಾಮಿಡಿ ಮಾಡಬಾರ್ದು. ಕಾಮಿಡಿ ಯಾರು ಮಾಡ್ಬಾರ್ದು. ಒಂದ್ ವೇಳೆ ಇದ್ರೆ ಬಿಡ್ಬೇಕು, ನಾವೆಲ್ಲರೂ ಬಿಡ್ಬೇಕು. ಎರಡನೇದಾಗಿ
ಪ್ರೀತಿನೇ ಅಭ್ಯಾಸ ಮಾಡ್ಕೋಬೇಕು. ದೇವರ ಪ್ರೀತಿ ಇದೆಯಲ್ಲ ಅಭ್ಯಾಸ ಮಾಡ್ಕೋಬೇಕು. ದೇವರ ಜ್ಞಾನವನ್ನ ಅಭ್ಯಾಸ ಮಾಡ್ಕೋಬೇಕು. ನಮ್ಮ ನಡೆಯಿಂದ, ನಮ್ಮ ನುಡಿಯಿಂದ ಇನ್ನೊಬ್ಬರು ಹತ್ತಿರ ಆಗ್ಬೇಕು. ನಮ್ಮನ್ನ ಕುರಿತು ಇನ್ನೊಬ್ರು ತಪ್ಪಾಗಿ ಮಾತಾಡಬಾರ್ದು. ಕೆಲವರು ತಪ್ಪಾಗಿ ಮಾತಾಡ್ತಾ ಇರ್ತಾರಂದ್ರೆ ಅವ್ರದ್ದು ಬೇರೆ ಬಿಟ್ಬಿಡಿ. ಅವ್ರು ಬೇರೆ ಏನಪ್ಪಾ ಅಂದ್ರೆ ಯಾವಾಗ್ಲೂ ತಪ್ಪಿನಲ್ಲಿ ಸಿಗಾಕ್ಸೋದಕ್ಕೆ ಪ್ರಯತ್ನ ಮಾಡ್ತಾರೆ. ಆ ಗುಂಪು ಇದ್ದೇ ಇರುತ್ತೆ, ಯಾವಾಗ್ಲೂ ಇದ್ದೇ ಇರುತ್ತೆ. ಎಷ್ಟು ಚೆನ್ನಾಗಿ ಒಳ್ಳೆ ರೀತಿಯಿಂದ ಕೆಲಸ ಮಾಡಿದ್ರು, ಸೇವೆ ಮಾಡಿದ್ರು ಇದ್ದೇ ಇರುತ್ತೆ. ಆದ್ರೆ ಆ ರೀತಿ ನಾವು ಇರಬಾರ್ದು. ಒಟ್ಟಲ್ಲಿ ನಮ್ಗೆ ದೊಡ್ಡ ಹೋರಾಟ ಇದೆ ಈ ಲೋಕದಲ್ಲಿ. ದೊಡ್ಡ ಹೋರಾಟ ಇದೆ. ಎಂತ ಹೋರಾಟ ಇದೆಯಪ್ಪ ಅಂತ ನೋಡುವಾಗ ಏನ್ರಿ, ಕೊರಿಂಥದವರಿಗೆ ಬರೆದ 2ನೇ ಪತ್ರಿಕೆ 10ನೇ ಅಧ್ಯಾಯ ನೋಡಿ ಪ್ರಿಯರೇ. ಕೊರಿಂಥದವರಿಗೆ ಬರೆದ 2ನೇ ಪತ್ರಿಕೆ 10ನೇ ಅಧ್ಯಾಯ 3ನೇ ವಚನದಿಂದ ನಾನು ಓದ್ತೀನಿ. ನಾವು ಲೋಕದಲ್ಲಿದ್ದರೂ ಲೋಕಾನುಸಾರವಾಗಿ ಯುದ್ಧ ಮಾಡುವವರಲ್ಲ. ನಾವು ಉಪಯೋಗಿಸುವ ಆಯುಧಗಳು ಲೋಕ ಸಂಬಂಧವಾದ ಆಯುಧಗಳಲ್ಲ. ಅವು ದೇವರ ಎಣಿಕೆಯಲ್ಲಿ ಬಲವಾಗಿದ್ದು ಕೋಟೆಗಳನ್ನು ಕೆಡವಿ ಹಾಕುವಂತವುಗಳಾಗಿವೆ. ನಾವು ವಿತರ್ಕಗಳನ್ನು, ದೇವಜ್ಞಾನವನ್ನು ವಿರೋಧಿಸುವುದಕ್ಕೆ ಏರಿಸಲ್ಪಟ್ಟಿರುವ ಉನ್ನತವಾದ ಎಲ್ಲ ಕೊತ್ತಲಗಳನ್ನು ಕೆಡವಿ ಹಾಕಿ ಎಲ್ಲ ಯೋಚನೆಗಳನ್ನು ಕ್ರಿಸ್ತನಿಗೆ ವಿಧೇಯವಾಗುವಂತೆ ಸೆರೆ ಹಿಡಿದು ನಿಮ್ಮ ವಿಧೇಯತ್ವವು ಪರಿಪೂರ್ಣವಾದ ಮೇಲೆ ಎಲ್ಲ ಅವಿಧೇಯತ್ವಕ್ಕೆ ಶಿಕ್ಷೆ ಮಾಡೋದಕ್ಕೆ ಸಿದ್ಧರಾಗಿದ್ದೇವೆ. ಇಲ್ಲಿ ನೋಡಿ ಪ್ರಿಯರ ದೇವರ ಮಕ್ಕಳಿರ, ಅವು ದೇವರ ಎಣಿಕೆಯಲ್ಲಿ ಬಲವಾಗಿದ್ದು ಕೋಟೆಗಳನ್ನು ಕೆಡವಿ ಹಾಕುವಂತವುಗಳಾಗಿವೆ. ಕೋಟೆಗಳನ್ನು ಏನ್ ಕೋಟೆ ಅಂತ ನೋಡುವಾಗ, ಈ ಲೋಕದಲ್ಲಿ ಮನುಷ್ಯರ ಮುಂದೆ ಕೋಟೆಗಳನ್ನ ಕಟ್ಟಿಕೊಂಡಿದ್ದಾರೆ. ಕೋಟೆಗಳಂತಂದ್ರೆ ಇವಾಗ ನೋಡಿ, ಒಂದು ಪಟ್ಟಣದಲ್ಲಿ ದೊಡ್ಡ ದೊಡ್ಡ ಕೋಟೆಗಳಿರ್ತವೆ. ಒಂದು ಮನೆ ಇದೆ ಅಂತಂದ್ರೆ ಕೆಲವರು ಆಗಿನ ಕಾಲದಲ್ಲಿ ಅರಸರು ದೊಡ್ಡ ದೊಡ್ಡ ಶ್ರೀಮಂತರು ಕೋಟೆಗಳನ್ನ, ಇಲ್ಲಪ್ಪ ಅಂದ್ರೆ ಇನ್ನೊಂದೇನಪ್ಪ ಅಂದ್ರೆ ಊರು ಸುತ್ತು ಒಂದು ಗೋಡೆ ಕಟ್ಟಿರ್ತಾರೆ, ದೊಡ್ಡ ಗೋಡೆಗಳನ್ನ. ಯಾಕೆಂದ್ರೆ ಶತ್ರು ಸೈನ್ಯ ದಾಟಬಾರದು. ಕೆಲವರು ಇತಿಹಾಸವನ್ನ ಗಮನಿಸ್ರಿ, ಅಲ್ಲಲ್ಲಿ ಈ ಅರಸರು ಆಳ್ವಿಕೆ ಮಾಡುವಂತ ಸಮಯದಲ್ಲಿ ಕೋಟೆಗಳನ್ನ ಕಟ್ಕೊಂಡಿರ್ತಾರೆ, ದೊಡ್ಡ ದೊಡ್ಡ ಒಂದು ಗೋಡೆಗಳನ್ನು ಕೂಡ ಏರ್ಪಾಟ್ ಮಾಡ್ಕೊಂಡಿರ್ತಾರೆ, ಒಳಗಡೆ ಯಾರು ನುಗ್ಗಬಾರದು ಅಂತ. ಇವಾಗ ಸೈತಾನ್ ಏನ್ ಮಾಡಿದಾನಂದ್ರೆ, ಸೈತಾನನು ದೇವರ ಮಕ್ಕಳ ಮಧ್ಯದಲ್ಲಿ ದೊಡ್ಡ ದೊಡ್ಡ ಕೋಟೆಗಳನ್ನ ಕಟ್ಟಿದಾನಂತೆ. ದೊಡ್ಡ ದೊಡ್ಡ ಕೋಟೆಗಳೇನಪ್ಪ ಅಂತಂದ್ರೆ ಮತ ಎನ್ನುವಂಥದ್ದು, ಕುಲ ಎನ್ನುವಂಥದ್ದು, ಜಾತಿ ಎನ್ನುವಂಥದ್ದು, ಇಲ್ಲಾಂದ್ರೆ ಹಣ ಎನ್ನುವಂಥದ್ದು, ಇಲ್ಲಾಂದ್ರೆ ಇನ್ನೊಂದು ಯಾವುದೋ ಲೋಕದಲ್ಲಿ ಕೋರಿಕೆಗಳೆನ್ನುವಂಥದ್ದು ಮನುಷ್ಯರ ಮಧ್ಯದಲ್ಲಿ, ಅಂದ್ರೆ ದೇವರ ಜ್ಞಾನ ಅವರ ಹೃದಯಕ್ಕೆ ಟಚ್ ಆಗದಂತೆ ಮನುಷ್ಯರ ಮುಂದೆ ದೊಡ್ಡ ದೊಡ್ಡ ಕೋಟೆಗಳಿದೆ. ಕೆಲವರಿಗೆ ಅಡ್ಡ ಬರ್ತಾ ಇದೆ. ಏನಪ್ಪಾ ಅಂದ್ರೆ ದೇವರ ವಾಕ್ಯಗಳನ್ನ ತಿಳ್ಕೊಳ್ಬೇಕಾದ್ರೆ ನಮ್ಮ ಜಾತಿ ಅನ್ನೊಂದು ಅಡ್ಡ ಬರ್ತಾ ಇದ್ದು. ಏನಪ್ಪಾ ಅಂದ್ರೆ ಅವ್ರ ಹೃದಯದಲ್ಲಿ ದೊಡ್ಡ ಕೋಟೆ ಆಗಿದೆ ರೀ. ಏನಪ್ಪಾ ಅಂದ್ರೆ ಈ ಜಾತಿ ಎನ್ನುವಂಥದ್ದು, ಈ ಕುಲ ಎನ್ನುವಂಥದ್ದು. ನಿನ್ನ ಸೃಷ್ಟಿಕರ್ತನ ತಿಳ್ಕೊಳ್ಳೋದಕ್ಕೆ ಜಾತಿ ಬೇಕಾ? ನಿನಗೆ ಜೀವಿತವನ್ನು ಕೊಟ್ಟಂತ ತಂದೆಯಾದ ದೇವರನ್ನ ತಿಳ್ಕೊಳ್ಳೋದಕ್ಕೆ ಜಾತಿ ಇದೆಯಾ? ಅಂದ್ರೆ ಅಡ್ಡ ಗೋಡೆಯಾಗಿ ದೊಡ್ಡ ದೊಡ್ಡ ಕೋಟೆ ಕೊತ್ತಲಗಳಾಗಿದೆ ಅಂತೀವಿ. ಜಾತಿ, ಕುಲ, ಮತ, ಆಮೇಲೆ ಇನ್ನು ಬಹಳ ಇದೆ ಪ್ರಿಯರೇ ಪದ್ಧತಿಗಳು. ನಮ್ದು ಈ ಪದ್ಧತಿ, ಆ ಪದ್ಧತಿ. ನೀನು ದೇವರ ಮಗನು, ದೇವರ ವಾಕ್ಯ ಸುವಾರ್ತೆ, ದೇವರ ಪ್ರೀತಿಯ ಮಾತುಗಳು, ದೇವರ ಜ್ಞಾನ ತಿಳ್ಕೊಂಡು ನಿನ್ ರಕ್ಷಣೆಯಲ್ಲಿ ಬರಬೇಕು ಅಂತೇಳಿ ಸುವಾರ್ತೆ. ಹೊರಗಡೆ ಈ ತರ ಕಟ್ಟಿದ್ದಾರೆ. ಅದನ್ನ ಏನ್ ಮಾಡ್ಬೇಕು? ಕೆಡವಿ ಹಾಕ್ಬೇಕಂತ ಹೇಳ್ತಾರೆ. ದೊಡ್ಡ ದೊಡ್ಡ ಕೋಟೆ ಕೊತ್ತಲಗಳನ್ನ ಕಟ್ಟಿರುವಾಗ ಸೈತಾನನು ಕೆಡಬೇಕಾದ್ರೆ ಬುದ್ಧಿವಂತಿಕೆಯಿಂದ ಕೆಲಸ ಮಾಡಬೇಕು ಅಂತ ಹೇಳ್ತಾರೆ. ಬುದ್ಧಿವಂತಿಕೆಯಿಂದ ಪ್ರತಿ ಕ್ರೈಸ್ತರು ಮಾಡ್ಬೇಕಂತ ಹೇಳ್ತಾರೆ. ಪ್ರತಿ ಕ್ರೈಸ್ತರು ದೇವರಿಗೆ ಸೇವಕರು, ಯಾಜಕರು, ಇದರಲ್ಲಿ ಸ್ತ್ರೀಯರು, ಪುರುಷರು
ಕೆಲವು ಸಭೆಗಳಲ್ಲಿ ಸ್ತ್ರೀಯರಿಗೆ ಮಾತಾಡೋದಕ್ಕೆ ಅವಕಾಶ ಕೊಡಲ್ಲ. ಅವ್ರೇನಪ್ಪ ಅಂದ್ರೆ ಇವರೇ ದೊಡ್ಡ ಪಂಡಿತರು, ನಾವೇ ಮಾತಾಡ್ಬೇಕು ಅಂತೇಳಿ ಸ್ತ್ರೀಯರನ್ನ ಮಾತಾಡದಂತೆ ಬಾಯಿ ಮುಚ್ಚಿಸ್ಬಿಟ್ಟಿದ್ದಾರೆ ಪ್ರಿಯರೇ. ಹೊರಗಡೆ ಹೋಗಿ ಕೆಲಸ ಮಾಡ್ಕೊಂಡು ಬನ್ನಿ, ದುಡೀರಿ. ಸ್ತ್ರೀಯರಿಗೆ ಕಳಿಸ್ಕೊಡ್ತಾರೆ. ತಮ್ಮ ತಮ್ಮ ಹೆಂಡತಿಯರನ್ನ, ಮಕ್ಕಳನ್ನು. ಕೆಲವು ಸಭೆ ಇದೆ ರೀ ಪ್ರಿಯರೇ, ಸ್ತ್ರೀಯರು ಸಭೆಯಲ್ಲಿ ಮೌನವಾಗಿರ್ಬೇಕು. ಕೆಲವು ವಚನಗಳಿರುತ್ತಲ್ಲ, ಆ ವಚನಗಳು ಯಾಕೆ ಹೇಳಿದಾರೆ ಗೊತ್ತಿಲ್ಲ ಇವರಿಗೆ. ಸ್ತ್ರೀಯರು ಸಭೆಯಲ್ಲಿ ಮೌನವಾಗಿರ್ಬೇಕು. ಎಲ್ಲಾರು ಮೌನವಾಗಿರ್ಬೇಕು. ಸ್ತ್ರೀಯರು ಪುರುಷರು ಎಲ್ಲಾರು ಮೌನವಾಗಿರ್ಬೇಕಲ್ಲಿ. ವಾಕ್ಯವನ್ನು ಹೇಳುವಾಗ ಮೌನವಾಗಿ ಕೇಳಬೇಕು. ಯಾಕೆ ಹೇಳಿದಾರೆ, ಉದ್ದೇಶ ಏನಂತ ಯಾರು ಅರ್ಥ ಮಾಡ್ಕೊಳ್ತಾ ಇಲ್ಲ. ಸ್ತ್ರೀ ಪುರುಷರು ದೇವರ ದೃಷ್ಟಿಯಲ್ಲಿ ಒಂದೇ. ನೀನು ವಾಕ್ಯವನ್ನು ಕಲಿಬೇಕು ಅಂದ್ರೆ ದೇವರ ವಾಕ್ಯವನ್ನು ನೀವು ಹೇಳ್ಬೇಕಾದ್ರೆ ವಾಕ್ಯವನ್ನು ಮೊಟ್ಟ ಮೊದಲು ಕಲಿಬೇಕು. ಇವ್ರು ಏನ್ ಮಾಡಿದಾರೆ ಅಂದ್ರೆ, ನೀವು ಸ್ತ್ರೀಯರು ನೀವು ದೇವರ ಸೇವೆಗೆ ಯೋಗ್ಯರಲ್ಲ, ನೀವು ಮನೇಲಿ ಹಾಗೆ ಇರಬೇಕು. ಮನೇಲಿ ಪಾತ್ರೆ ತಿಕ್ಕಿ, ಬಟ್ಟೆ ಹೋಗಿರಿ, ಮತ್ತೆ ಏನಾದ್ರು ಬೇಕಾದ್ರೆ ಕೆಲ್ಸಕ್ಕೆ ಹೋಗ್ರಿ. ಇಂಜಿನಿಯರ್ ಕೆಲಸ ಮಾಡಿ, ಡಾಕ್ಟರ್ ಕೆಲಸ ಮಾಡಿ, ಅಲ್ಲಿ ಪರವಾಗಿಲ್ಲ, ಹೆಂಗಿದ್ರು ಪರವಾಗಿಲ್ಲ. ಸಭೆಯಲ್ಲಿ ಮಾತ್ರ ಮೌನವಾಗಿರ್ಬೇಕು. ಅಂದ್ರೆ ನಾಲಿಗೆ ಕೊಟ್ಟಿದ್ದು, ಬಾಯಿ ಕೊಟ್ಟಿದ್ದು ಮೌನವಾಗಿರೋದಕ್ಕ? ನಿನ್ನ ಜ್ಞಾನ ಮಾತುಗಳು ಮಾತಾಡಲ್ವಾ ಅಮ್ಮ? ಮಾತಾಡ್ಬೇಕಮ್ಮ. ಯಾರಾದ್ರೂ ದುಷ್ಟ ಬೋಧಕರು ಅವರೆಲ್ಲರೂ, ಅಂಥವ್ರ ಮಾತನ್ನ ಕೇಳಬಾರ್ದು. ವಾಕ್ಯಗಳನ್ನ ಚೆನ್ನಾಗಿ ಅರ್ಥ ಮಾಡಿಕೊಂಡು, ಅಲ್ಲಿ ಯಾಕೆ ಹೇಳಿದಾರ ಅರ್ಥ ಮಾಡಿಕೊಂಡು ದೇವರ ಸೇವೆ ಮಾಡ್ಬೇಕಾಗತ್ತೆ. ಸ್ತ್ರೀಯರು ಮಾಡಬೇಕು, ಪುರುಷರು ಮಾಡಬೇಕು. ಅದಕ್ಕೆ ನಮ್ಮ ಕ್ರೈಸ್ಟ್ ಚರ್ಚ್ ಗಾಸ್ಪಲ್ ಮಿನಿಸ್ಟ್ರೀಸ್ ಮೂಲಕ ಸ್ತ್ರೀಯರಿಗೂ ಪುರುಷರು ಇಬ್ಬರಿಗೂ ಅವಕಾಶ ಇರುತ್ತೆ. ದೇವ್ರು ಕೊಟ್ಟಂತ ಭಾಗ್ಯ ಇದು, ನಮ್ದಲ್ಲ. ದೇವ್ರು ಕೊಟ್ಟಂತ ಅವಕಾಶ ಅದು. ನಾವೆಲ್ಲರೂ ದೇವರ ಮಕ್ಕಳು, ಎಲ್ಲರೂ ಸೇವೆ ಮಾಡಬೇಕು. ವಾಕ್ಯ ಹೇಳುವವರು ವಾಕ್ಯ ಹೇಳಬೇಕು, ವಾಕ್ಯ ಹೇಳುವವರು ವಾಕ್ಯ ಹೇಳಬೇಕು. ಹೊರಗಡೆ ಹೋಗಿ ಸುವಾರ್ತೆ ಮಾಡುವವರು ಸುವಾರ್ತೆ ಮಾಡಬೇಕು, ಸಹಾಯ ಮಾಡೋರು ಸಹಾಯ ಮಾಡಬೇಕು. ಇಲ್ಲ ಮೀಟಿಂಗ್ ಇದ್ದಾಗ ಏನೇನ್ ಕೆಲಸ ಇರುತ್ತೆ ಆ ಕೆಲಸ ಅವ್ರವ್ರ ಕೆಲಸ ಅವ್ರು ಮಾಡ್ತಾ ಇರಬೇಕು. ಸಭೆ ಸಹವಾಸ ತಪ್ಪದೇ ಇರಬೇಕು. ಸಭೆಯ ಸಹವಾಸ ಇದೆಯಲ್ಲ, ಚರ್ಚು ಸಹವಾಸ, ಸಭೆಯ ಸಹವಾಸ ಖಂಡಿತವಾಗಿ ಇರಲೇಬೇಕು. ಖಂಡಿತವಾಗಿ ಸಭೆಯ ಸಹವಾಸ ದೂರ ಆಗಬಾರ್ದು. ದೇವರ ಧ್ಯಾನದಲ್ಲಿ ಇರಬೇಕು. ಇದ್ದು ಸೇವೆಯಲ್ಲಿ ಮುಂದೆ ಹೋಗ್ಬೇಕು ಪ್ರಿಯರೇ. ಅದಕ್ಕೆ ನೋಡಿ, ಅದು ನಡಿಬೇಕಾದ್ರೆ ಮೊಟ್ಟ ಮೊದಲು ಮನುಷ್ಯನು, ಭಕ್ತನು ದೀರ್ಘ ಶಾಂತಿಯಿಂದ ಇರಬೇಕು. ಎರಡನೇದಾಗಿ ತನ್ನನ್ನ ತಾನು ಗೆಲ್ಲಬೇಕಂತ ಹೇಳ್ತಾನೆ. ತನ್ನನ್ನು ತಾನು ಗೆಲ್ಬೇಕು, ತನ್ನನ್ನು ತಾನು ಆಳ್ವಿಕೆ ಮಾಡಬೇಕು. ತನ್ನನ್ನು ತಾನು ಆಳ್ವಿಕೆ ಮಾಡುವವನು ಎಂತವ್ರಿಗೆ ಗೊತ್ತಾ? ಪಟ್ಟಣವನ್ನ ಗೆದ್ದವ್ರಿಗಿಂತ ಈತನೇ ಬಲಿಷ್ಠನು ಅಂತ. ತನ್ನನ್ನು ತಾನು ಆಳ್ವಿಕೆ ಅಂದ್ರೆ ಇವಾಗ ನಾನಿದ್ದೀನಿ, ಇವಾಗ ನಿಮ್ಗೆ ವಾಕ್ಯ ಹೇಳ್ತಾ ಇದ್ದೀನಿ. ನಿಮ್ಗೆ ವಾಕ್ಯ ಹೇಳುವಂತ ನಾನು ಮೊಟ್ಟ ಮೊದಲು ನಾನು ಏನ್ ಮಾಡ್ಕೊಳ್ತೀನಿ, ನನ್ನಲ್ಲಿ ಎಲ್ಲಾದ್ರೂ ತಪ್ಪುಗಳು ನಡೀತಾ ಇದೆಯಾ, ಒಳಗಡೆ ಹೃದಯದಲ್ಲಿ ಯೋಚನೆ, ನನ್ನ ಹೃದಯದಲ್ಲಿ ಗೊತ್ತಾಗುತ್ತೆ ಏನೇನ್ ತಪ್ಪುಗಳು ಇದೆ ಅನ್ನೋದು ಗೊತ್ತಾಗುತ್ತೆ. ಅವಾಗ ವಾಕ್ಯದ ಮೂಲಕ ನಾನು ಏನ್ ಮೊಟ್ಟ ಮೊದಲು ನನ್ನ ಹೃದಯವನ್ನ ಕಂಟ್ರೋಲ್ ಮಾಡ್ಕೋಬೇಕು. ನನ್ನ ಮನಸ್ಸನ್ನ, ಇನ್ನೊಬ್ಬರಿಗೆ ನಾನು ಮಾತಾಡುವಾಗ ನನ್ನಿಂದ ಇನ್ನೊಬ್ಬರಿಗೆ ಹರ್ಟ್ ಆಗ್ತಾ ಇದೆಯಾ, ಇನ್ನೊಬ್ಬರಿಗೆ ನೋವಾಗುವಂತ ರೀತಿಯಲ್ಲಿ ನಾನು ನಡ್ಕೊಳ್ತಾ ಇದ್ದೀನಾ, ಇನ್ನೊಬ್ಬರನ್ನ ನೋವು ಮಾಡುವಂತ ರೀತಿಯಲ್ಲಿ ನಾನು ನಡ್ಕೊಳ್ತಾ ಇದ್ದೀನಾ, ಇಲ್ಲಾಂದ್ರೆ ಇನ್ನೊಬ್ರಿಗೆ ಏನಾದ್ರೂ ನಾನು ಮೋಸ ಮಾಡಿದ್ದೀನಾ, ತಪ್ಪಾಗಿ ನಾನು ನಡ್ಕೊಂಡಿದ್ದೀನ ಅಂತೇಳಿ ನನ್ನನ್ನು ನಾನು ಮೊಟ್ಟ ಮೊದಲು ನೋಡಿಕೊಂಡು ನನ್ನನ್ನು ನನ್ನ ಆಳ್ವಿಕೆ ಮಾಡಿಕೊಳ್ಳುವಂಥದ್ದು. ನಾನು ನೋಡ್ಕೊಳ್ಬೇಕು. ಮೊಟ್ಟ ಮೊದಲು ನಾನು ಸೇವಕನಾಗಿರುವಾಗ ನಾನು ಏನ್ ಮಾಡ್ಬೇಕು? ಮೊಟ್ಟ ಮೊದಲು ನಾನು ಸೇವ್ ಮಾಡ್ತಾ ಇದ್ದೀನಲ್ಲ, ಇವಾಗ ಸಭೆ, ದೇವರ ಮಕ್ಕಳು, ಆ ಸಭೆ ವಿಷಯದಲ್ಲಿ ನನ್ನ ಕೆಲಸ ಏನು? ಅವರನ್ನ ಬಳಸ್ಕೊಳ್ಳೋದಲ್ಲ, ಅವರಿಗೆ ಭಾರ ಹಾಕುವಂಥದ್ದಲ್ಲ. ಏನ್ ಮಾಡ್ಬೇಕು? ನಾನು ಸೇವಕ, ನಾನು ಸೇವೆ ಮಾಡ್ಬೇಕು. ವಿಧೇಯನಾಗ್ಬೇಕು, ದೇವ್ರಿಗೆ ವಿಧೇಯನಾಗ್ಬೇಕು. ಊಟ ಇದ್ರು ಇಲ್ಲದೆ ಇದ್ರು, ಹಣ ಇದ್ರು ಇಲ್ಲದೆ ಇದ್ರು, ಕೊಟ್ರು ಕೊಡದೇ ಇದ್ರು, ನಾನು ದೇವರ ಧ್ಯಾನದಲ್ಲಿರ್ಬೇಕು, ದೇವರ ಸೇವೆಯಲ್ಲಿರ್ಬೇಕು, ದೇವರ ಪ್ರೀತಿಯನ್ನು ಸಾರ್ಬೇಕು. ಇನ್ನು ಕೊಟ್ಟಾಗ ಇನ್ನೂ ಅನೇಕ ಸ್ಥಳಗಳು ಹೋಗಿ ಸಾರ್ಬೇಕು. ಯಾರಾದ್ರೂ ಸಭೆಯಲ್ಲಿ ಸಹಾಯ ಮಾಡಿದಾಗ, ಹೆಲ್ಪ್ ಮಾಡಿದಾಗ ಇನ್ನು ಹೆಚ್ಚಾಗಿ ಸೇವೆ ಮಾಡಬೇಕು.
ಮೊಟ್ಟ ಮೊದಲು ನನ್ನ ಹೃದಯವನ್ನು ನಾನು ಚೆಕ್ ಮಾಡ್ಕೊಳ್ಬೇಕು. ನನ್ನಲ್ಲಿ ಭಕ್ತಿ ಕರೆಕ್ಟ್ ಆಗಿದೆಯಾ? ನಾನು ವಾಕ್ಯಾನುಸಾರವಾಗಿ ಇದ್ದೀನಾ? ನಾನು ವಾಕ್ಯಾನುಸಾರವಾಗಿ ಮಾತಾಡ್ತಾ ಇದ್ದೀನಾ? ಮನೆಯಲ್ಲಿ ಮಕ್ಕಳಿರ್ತಾರೆ, ಹೆಂಡತಿ ಇರ್ತಾರೆ. ಅವರೊಟ್ಟಿಗೆ ನನ್ನ ನನ್ನ ಒಂದು ಜೀವಿತ ಹೇಗಿದೆ? ನನ್ನಿಂದ ನನ್ನ ಹೆಂಡತಿ ನೊಂದುಕೊಳ್ತಾ ಇದ್ದಾಳಾ? ನನ್ನಿಂದ ನನ್ನ ಮಕ್ಕಳು ನೊಂದುಕೊಳ್ತಾ ಇದ್ದಾರಾ? ಅವ್ರು ನೊಂದ್ಕೋಬಾರ್ದು. ನನ್ನ ಹೆಂಡತಿ ಆಗಿರ್ಬೋದು, ನನ್ನ ಮಕ್ಕಳು ಆಗಿರ್ಬೋದು, ನನ್ನ ಸೊಸೆಯರಾಗಿರ್ಬೋದು, ನೋವಾಗಬಾರ್ದು, ನನ್ನಿಂದ ನೋವಾಗಬಾರ್ದು. ಅದೇ ಪ್ರಕಾರ ಸಭೆಯಲ್ಲಿದ್ದಾಗ ಸಭೆಯಲ್ಲಿ ಎಲ್ಲರನ್ನ ನಾನು ಒಳ್ಳೆ ರೀತಿಯಿಂದ ನೋಡ್ಕೊಳ್ಬೇಕು. ಅವ್ರಿಗೆ ಆತ್ಮಿಕವಾದಂತ ಆಹಾರ ಕೊಡ್ಬೇಕು. ನನ್ನಿಂದ ಅವ್ರು ಯಾರು ಕೂಡ ನೋವಾಗಬಾರ್ದು. ದೇವರಿಗೆ ಅವ್ರನ್ನ ಹತ್ತಿರವಾಗಿ ಸೇರಿಸ್ಬೇಕು. ಕೆಲವು ತಪ್ಪುಗಳು ನಡೆದಾಗ ಖಂಡಿಸ್ಬೇಕು. ಬುದ್ಧಿ ಮಾತುಗಳನ್ನು ಹೇಳ್ಬೇಕು, ಸರಿಪಡಿಸ್ಬೇಕು. ಇದು ಸೇವಕರಿಗಿರುವಂತ ಲಕ್ಷಣ. ನಾನು ದೊಡ್ಡ ಸೇವಕ, ನನಗೆಲ್ಲ ಬೇಕು, ನನಗೆ ಹಣ ಬೇಕು, ಹಣ ಕೊಟ್ರೆ ನಾನು ಬರ್ತೀನಿ, ಇಲ್ಲಾಂದ್ರೆ ನಾನು ಬರಲ್ಲ. ಕೆಲವರು ಸೇವಕರು ಇರ್ತಾರೆ, ವಿಚಿತ್ರವಾದ ಸೇವಕರು. ವಿಚಿತ್ರವಾದ ಸೇವಕರಂದ್ರೆ ಎಲ್ಲ ವ್ಯವಸ್ಥೆ ಕೇಳ್ತಾರೆ, ಲಾಡ್ಜ್ ಕೇಳ್ತಾರೆ, ಹಣ ಕೇಳ್ತಾರೆ, ಫ್ಲೈಟ್ ಟಿಕೆಟ್ ಬುಕ್ ಮಾಡು ಅಂತಾರೆ. ಮಾಮೂಲು ಸೇವಕರಲ್ಲ ಇವರು, ದೊಡ್ಡ ಇಂಟರ್ನ್ಯಾಷನಲ್ ಸೇವಕರು. ಹೇಳುವಾಗ ಬೋಧನೆ ಮಾಡ್ತಾರಲ್ಲ, ಪ್ರೀತಿ ಪ್ರೀತಿ ಬಗ್ಗೆ ಹೇಳ್ತಾರೆ. ಪ್ರೀತಿದ ಏನಾದ್ರು ಗೊತ್ತಾ ಅಂದ್ರೆ, ಪ್ರೀತಿ ಅಕ್ಷರಗಳು ಗೊತ್ತು. ನಿಜ ಜೀವನದಲ್ಲಿ ಏನಾದರೂ ಅನುಭವಿಸ್ತಾ ಇದ್ದಾರೆ ಅಂದ್ರೆ ಅನುಭವ ಇಲ್ಲ, ಸೈತಾನನಿಗೆ ದಾಸರಾಗಿರುತ್ತಾರೆ. ಇನ್ನು ಕೆಲವು ಪ್ರಾಂತಗಳನ್ನು ನೋಡುವಾಗ ಅಧಿಕಾರದ ಹುಚ್ಚಿ ಇರುತ್ತಾರೆ. ನಾನು ಅಧಿಕಾರಿ, ನಾನೇ ಅಧಿಕಾರ ಆಗ್ಬೇಕು, ನಾನು ಅಧಿಕಾರ ಆಗ್ಬೇಕು, ನಾನು ಪ್ರೆಸಿಡೆಂಟ್ ಆಗ್ಬೇಕು, ನಾನು ವೈಸ್ ಪ್ರೆಸಿಡೆಂಟ್ ಆಗ್ಬೇಕು, ನಾನು ಇಂಥವನಾಗ್ಬೇಕು, ನಾನು ಅಂಥವನಾಗ್ಬೇಕು, ನಾನೇ ಮುಖ್ಯಸ್ಥನಾದರೆ ನೀನು ಸೇವಕನಾಗ್ಬೇಕಂತೇಳಿ ಪ್ರಭು ಹೇಳ್ತಾರೆ. ನೀನು ಮುಖ್ಯಸ್ಥನ, ನೀನು ಅಧಿಕಾರದಲ್ಲಿ ಇದ್ದೀಯಾ, ಹಾಗಾದ್ರೆ ನೀನು ಸೇವೆ ಮಾಡು. ಸೇವೆ ತಗ್ಗಿಸ್ಕೊಳ್ಬೇಕು. ತಗ್ಗಿಸ್ಕೊಳ್ಳೋದು ಹೋದ್ರೆ, ವಿಧೇಯನಾಗದು ಹೋದ್ರೆ ನೀನ್ ಸೇವಕನಲ್ಲ, ದೇವರ ಸೇವಕನಲ್ಲ, ಸೈತಾನನಿಗೆ ದಾಸನಾಗ್ತೀಯ. ಒಂದು ವೇಳೆ ಅಧಿಕಾರದ ದಾಹ ನಿನಗಿದೆ ಅಂದ್ರೆ ಸೈತಾನನಿಗೆ ನಿನ್ನ ದಾಸನ ವಿನಃ ದೇವರ ಸೇವಕನಲ್ಲ. ಲೋಕದ ಕೋರಿಕೆ ಇದೆ ಅಂದ್ರೆ ನೀನು ದೇವರ ಸೇವಕನಲ್ಲ, ಸೈತಾನನ ದಾಸನು ನೀನು. ಸೈತಾನನಿಗೆ ನೀನು ಗುಲಾಮನು. ಒಂದು ಕಾಲದಲ್ಲಿ ಯಾಜಕರು ಸೈತಾನನಿಗೆ ಗುಲಾಮರಾಗಿದ್ದಾರೆ, ಸಭೆಯನ್ನು ಹಾಳು ಮಾಡಿದ್ದಾರೆ. ಈ ಕಾಲದಲ್ಲಿ ಒಬ್ಬ ಸೇವಕರು ಯಥಾರ್ಥವಾಗಿ ಸೇವೆ ಮಾಡಬೇಕು, ಕುರಿಗಳನ್ನ ಅಂದ್ರೆ ವಿಶ್ವಾಸಿಗಳನ್ನ ಕಾಪಾಡಬೇಕು, ಆರೋಗ್ಯಕರವಾದಂತ ಆಹಾರವನ್ನು ವಿಶ್ವಾಸಗಳಿಗೆ ನೀಡಬೇಕು. ಆ ನೀಡುವಂತ ಜವಾಬ್ದಾರಿ ಇದೆ. ಆರೋಗ್ಯಕರವಾದಂತ ವಾಕ್ಯಗಳನ್ನು ಕೊಟ್ಟು ಅವರನ್ನ ಬಲಪಡಿಸ್ಬೇಕು, ಅವರನ್ನ ಉನ್ನತವಾಗಿ ಬೆಳೆಸ್ಬೇಕು, ಆತ್ಮಿಕವಾಗಿ ಬೆಳೆಸ್ಬೇಕು. ಈ ಮಕ್ಕಳನ್ನ ದೇವರಿಗೆ ಒಪ್ಪಿಸ್ಬೇಕಲ್ಲ, ಅವರನ್ನ ಒಪ್ಪಿಸ್ಬೇಕು. ನಿನ್ನನ್ನ ನೀನು ಒಪ್ಪಿಸ್ಕೊಳ್ಬೇಕು, ನಿನ್ನ ಕುಟುಂಬವನ್ನು ದೇವರಿಗೆ ಒಪ್ಪಿಸ್ಬೇಕು, ಸಭೆಯಲ್ಲಿದ್ದಂತ ಮಕ್ಕಳನ್ನ ದೇವರಿಗೆ ಒಪ್ಪಿಸ್ಬೇಕಾದ್ರೆ ಒಳ್ಳೆ ಭಕ್ತಿಯಿಂದ. ಅದಕ್ಕೆ ಪ್ರಯತ್ನ ಮಾಡ್ತಾ ಇರ್ತೀವಿ ಪ್ರೇರೆ. ಅದಕ್ಕೆ ಮೀಟಿಂಗ್ಗಳನ್ನ ಏರ್ಪಾಟ್ ಮಾಡ್ತಾ ಇರ್ತೀವಿ, ಸಭೆಯನ್ನ ಏರ್ಪಾಟ್ ಮಾಡ್ತಾ ಇರ್ತೀವಿ, ಸುವಾರ್ತೆಗೆ ಹೋಗ್ತಾ ಇರ್ತೀವಿ. ಕಾರಣ ಏನಪ್ಪಾ ಅಂದ್ರೆ, ನಾನು ಮಾತ್ರವಲ್ಲ, ನನ್ನ ಆತ್ಮೀಯರು, ನನ್ನ ಸಹೋದರರು, ನನ್ನ ಆತ್ಮೀಯ ಮಕ್ಕಳಿದ್ದಾರೆ, ಅವರೆಲ್ಲರೂ ಕೂಡ ಆತ್ಮಿಕವಾಗಿ ಬೆಳಿಬೇಕು. ಕೆಲವರು ಹೇಗ್ ಬೆಳಿತಾರೆ, ಒಂದೊಂದ್ಸಾರಿ ಕೆಲವು ಸಂದರ್ಭಗಳಲ್ಲಿ ನೋವು ಅನಿಸ್ತಾ ಇರುತ್ತೆ. ಒಂದು ವೇಳೆ ತಪ್ಪುಗಳಿದ್ರೆ ಪ್ರಿಯರೇ, ನಿಮ್ಮನ್ನ ನೀವು ಪರಿಶೋಧನೆ ಮಾಡ್ಕೊಳ್ಳಿ, ಸರಿಪಡಿಸ್ಕೊಳ್ಳಿ, ಮುಂದೆ ಹೋಗಿ. ಯಾಕೆಂದ್ರೆ ನಾವು ಕೊನೆ ದಿನದಲ್ಲಿ ಇದ್ದೀವಲ್ಲ, ಯಾವಾಗ ಪ್ರಾಣ ಹೋಗುತ್ತೋ ಗೊತ್ತಿಲ್ಲ, ಯಾವಾಗ ಉಸಿರು ನಿಂತು ಹೋಗುತ್ತೋ ಗೊತ್ತಿಲ್ಲ, ಯಾವಾಗ ಕೈ ಕಾಲುಗಳು ಬಿದ್ದೋಗುತ್ತೋ ಗೊತ್ತಿಲ್ಲ, ಹೌದಲ್ವಾ? ಆದರೆ ದೇವರ ಧ್ಯಾನದಲ್ಲಿ ಇರೋಣ, ಭಕ್ತಿಯಲ್ಲಿ ಇರೋಣ. ಈ ಲೋಕದಲ್ಲಿ ಇದ್ದಷ್ಟು ಕಾಲ ನಾವು ದೇವರಿಗೆ ಒಳಪಡೋಣ, ಎಲ್ಲರನ್ನೂ ಪ್ರೀತಿಸೋಣ. ಯಾರು ನಮಗೆ ಶತ್ರುಗಳಲ್ಲ, ಎಲ್ಲರೂ ದೇವರ ಮಕ್ಕಳು. ಸೈತಾನನ ಶತ್ರು ನಮ್ಮ ಹೃದಯ ಇದೆಯಲ್ಲ, ನಮ್ಮ ಹೃದಯ ನಮ್ಮ ಮಾತು ಕೇಳದೇ ಇದ್ದಾಗ ಅದು ನಮ್ಮನ್ನ ಹಾಳು ಮಾಡುತ್ತೆ, ನಮ್ಮ ಶರೀರ ಹಾಳು ಮಾಡ್ತಾ ಇರುತ್ತೆ. ಅದಕ್ಕೆ ಈ ಶರೀರವನ್ನ, ನಮ್ಮ ಹೃದಯವನ್ನ ವಾಕ್ಯದ ಮೂಲಕ ಸರಿಪಡಿಸಿಕೊಂಡು ಹತೋಟಿಯಲ್ಲಿ ಇಟ್ಕೋಬೇಕು. ಇದನ್ನ ಗೆಲ್ಬೇಕು. ನಿನ್ನ ಹೃದಯವನ್ನು ನೀನ್ ಗೆಲ್ಬೇಕು, ನಿನ್ನ ದೇಹವನ್ನು ನೀನ್ ಗೆಲ್ಬೇಕು. ನಿನ್ನ ಹೃದಯ, ನಿನ್ನ ದೇಹವನ್ನು ಗೆದ್ದು ಇದನ್ನ ಆಳ್ವಿಕೆ ಮಾಡಿದಾಗ
ಅದ್ಭುತ. ಯಾಕಂದ್ರೆ ಸೈತಾನ್ ಬಿಡುವಂತ ಏನಪ್ಪ ಅಂದ್ರೆ ಬೆಂಕಿ ಬಾಣಗಳಂತಾನಲ್ಲ, ಇದು ಹೃದಯದಲ್ಲಿ ಬಿಡ್ತಾ ಇರ್ತಾನೆ. ಕೆಟ್ಟ ಕೆಟ್ಟ ಆಲೋಚನೆಗಳು ಕುಂತಲ್ಲಿ ಅನೇಕ ಎಷ್ಟೋ ಆಲೋಚನೆಗಳು ಬರ್ತಾ ಇರುತ್ತೆ. ಅವಾಗ ಗೆಲ್ಲಬೇಕಾದ್ರೆ ಈ ವಾಕ್ಯಗಳಿದ್ರೆ ಸರ್ವಾಂಗ ಕವಚ ಇದ್ರೇನೆ ಸಾಧ್ಯ. ದೇವ್ರ ವಾಕ್ಯದ ಮೂಲಕನೇ ಸಾಧ್ಯ. ಆದ್ದರಿಂದ ಪ್ರಿಯರಾದ ದೇವರ ಮಕ್ಕಳಿರ, ಪ್ರತಿ ಕ್ರೈಸ್ತರು ಭಕ್ತರಿದ್ದಾರಲ್ಲ, ಇವರು ಯಾಜಕರು, ದೇವರ ಸೇವಕರು. ದೇವರ ಸೇವಕರಾಗಿರುವಂತ ನಾವು ಪ್ರಾರ್ಥನೆಯಲ್ಲಿ ನಿರಂತರ ಪ್ರಾರ್ಥನೆ, ನಿರಂತರ ದೇವರ ಧ್ಯಾನ, ನಿರಂತರ ದೇವರ ವಾಕ್ಯವನ್ನು ಕಲಿಯುವಂಥದ್ದು, ಕಲ್ತು ನಮ್ಮ ಜೀವನದಲ್ಲಿ ನೆರವೇರಿಸುವಂಥದ್ದು. ಆ ನಂತರ ಪ್ರೀತಿಯ ಮಾತುಗಳು. ಕೇಳಿಲ್ಲ ಅಂದ್ರೆ ಯಾರಿಗೂ ಒತ್ತಾಯ ಮಾಡಕ್ ಹೋಗ್ಬೇಡಿ. ಕೇಳಿಲ್ವಾ ಬಿಟ್ಬಿಡಿ. ಕೇಳಿದ್ರೆ ಅವ್ರಿಗೆ 4 ಮಾತುಗಳನ್ನ ಹೇಳಿ, ಒಳ್ಳೆ ಮಾತುಗಳನ್ನ ಹೇಳಿ. ಒಂದು ವೇಳೆ ಆತ್ಮೀಯರು ನಾವೆಲ್ಲರೂ ಒಬ್ರಿಗೊಬ್ರು ಸೇರ್ತಾ ಇದೀವ, ಲೋಕಕ್ಕೆ ಸಂಬಂಧಪಟ್ಟಂತ ಮಾತುಗಳನ್ನ ಯಾರು ಮಾತಾಡಕ್ ಹೋಗ್ಬೇಡಿ. 1-2 ಮಾತು ಮಾತ್ರ. ಖಂಡಿತವಾಗಿ ನಾವು ನಮ್ಮ ಹೊಟ್ಟೆಗೋಸ್ಕರ ದುಡಿಬೇಕು, ಸಂಪಾದನೆ ಮಾಡ್ಕೋಬೇಕು. ನಮ್ಮಿಂದ ಇನ್ನೊಬ್ಬರಿಗೆ ಭಾರ ಇರ್ಕೂಡುದು, ಇನ್ನೊಬ್ಬರಿಗೆ ನಾವು ಭಾರ ಆಗ್ಬಾರ್ದು. ನಮ್ಗೆ ಏನ್ ಬೇಕು ನಾವು ದುಡಿದುಕೊಂಡು ಕಷ್ಟಪಟ್ಟು ಏನ್ರಿ ದೇವರ ಧ್ಯಾನದಲ್ಲಿ ಭಕ್ತಿಯಲ್ಲಿ ಮುಂದೆ ಹೋಗ್ಬೇಕು. ಎಲ್ಲಾರು ಇರ್ಬೇಕು, ಎಲ್ಲರೂ ಬೆಳಿಬೇಕು. ಸ್ತ್ರೀಯರು, ಪುರುಷರು, ಯುವಕರು ಎಲ್ಲರೂ ಇರ್ಬೇಕು. ಎಲ್ಲರೂ ದೇವರ ಸಹವಾಸ ನಮ್ಮೆಲ್ಲರ ಮುಂದೆ. ಇದು ಕರ್ನಾಟಕದಲ್ಲಿ ಸತ್ಯವೇದ ಸಭೆ ಇದೆಯಲ್ಲ, ಯೇಸು ಕ್ರಿಸ್ತರ ಸಭೆ, ಇದು ಅದ್ಭುತವಾಗಿ ಹರಡಬೇಕು, ಆತ್ಮಿಕವಾಗಿ ಬೆಳಿಬೇಕು. ಟೋಟಲ್ ಕರ್ನಾಟಕದಲ್ಲಿ ಅಲ್ಲೂ 4 ಜನ, ಇಲ್ಲಿ 4 ಜನ ಇದ್ದಾರೆ. ಅವ್ರು 4 ಜನ, ಇವತ್ತು 4 ಜನ, ಬರುವಂತ ದಿನಗಳಲ್ಲಿ 100 ಜನ ಆಗ್ಬೇಕು. ಆತ್ಮಿಕವಾದಂತ ಸಭೆ ಆಗ್ಬೇಕು. ನಮ್ಮನ್ನು ನೋಡಿ ಇವರು ನಿಜವಾಗ್ಲೂ ದೇವರ ಭಕ್ತರು, ದೇವರ ಭಕ್ತರು. ಇವರಲ್ಲಿ ಯೇಸು ಕ್ರಿಸ್ತರು ಕಾಣ್ತಾ ಇದ್ದಾರೆ, ಇವರಲ್ಲಿ ಯೇಸು ಕ್ರಿಸ್ತರು ಕಾಣ್ತಾ ಇದ್ದಾರೆ. ಆ ಮಾತು ಬರಬೇಕು. ಆದ್ದರಿಂದ ನಿಮ್ಮ ಭಕ್ತಿ ಎಚ್ಚರಿಕೆ, ನಿಮ್ಮ ನಂಬಿಕೆ ಎಚ್ಚರಿಕೆ, ನಿಮ್ಮಲ್ಲಿರುವಂತ ಪ್ರೀತಿ, ಇದು ನೋಡ್ಕೊಳ್ಳಿ. ನಮ್ಮಲ್ಲಿ ಇದೆಯಾ ಇಲ್ವಾ? ಸೈತಾನ್ ಏನಾದರೂ ತಗೊಂಡೋಗಿದ್ದಾನ, ದುಷ್ಟ ಬೋಧನೆ ಏನಾದ್ರೂ ಹಾಕಿದ್ದಾನ? ನೋಡ್ಕೊಳ್ಳಿ ಪ್ರಿಯರೇ. ಜಾಗೃತಿ ಪ್ರಿಯರೇ, ಎಚ್ಚರಿಕೆ. ಓಕೆ, ದೇವರು ನಿಮ್ಮನ್ನು ನನ್ನನ್ನು ಆಶೀರ್ವದಿಸಲಿ. ತಲೆಬಾಗ್ಸಿರಿ, ಪ್ರಾರ್ಥನೆ ಮಾಡಿ ಮುಗಿಸ್ತೇನೆ. ಪ್ರಿಯ ಪರಲೋಕದಲ್ಲಿದ್ದಂತ ನಮ್ಮ ತಂದೆಯ ದೇವರೇ, ಶ್ರೇಷ್ಠವಾದ ನಮ್ಮಕ್ಕೆ ಕೃತಜ್ಞತೆಗಳು, ಸ್ತೋತ್ರಗಳು. ಕೆಲವು ಮಾತುಗಳನ್ನ ನಿಮ್ಮ ಮಕ್ಕಳಿಗೆ ತಿಳಿಸಿದ್ದೀನಿ ತಂದೆ. ಮೊಟ್ಟ ಮೊದಲು ನನ್ನ ಹೃದಯವನ್ನು ನಾನು ನೋಡ್ಕೊಳ್ತಾ ಇದ್ದೀನಿ ತಂದೆ. ನಿಮ್ಮ ವಾಕ್ಯದ ಮೂಲಕ ಕಲಿಸಿಕೊಟ್ಟಿದ್ದೀರಾ. ಹೃದಯದಲ್ಲಿ ಏನಾದರೂ ತಪ್ಪುಗಳು ನಡೀತಾ ಇದೆಯಾ? ನನ್ನಲ್ಲಿ ಗರ್ವ ಇದೆಯಾ? ನನ್ನಲ್ಲಿ ಅಹಂಕಾರ ಇದೆಯಾ? ನನ್ನಲ್ಲಿ ಏನಾದರೂ ತಪ್ಪು ನಡೀತಾ ಇದೆಯಾ? ಅದು ಮೊಟ್ಟ ಮೊದಲು ತಿಳ್ಕೊಳ್ಳುವಂತ ಭಾಗ್ಯವನ್ನು, ಅರ್ಥ ಮಾಡಿಕೊಳ್ಳುವಂತ ಭಾಗ್ಯವನ್ನು ಕಲಿಸಿಕೊಟ್ಟಿದ್ದೀರಾ ತಂದೆ. ನಿಮಗೆ ಸ್ತೋತ್ರಗಳು. ಇನ್ನು ಹೆಚ್ಚಾಗಿ ಕಲಿಯುವಂತೆ ನಮಗೆ ಸಹಾಯ ಮಾಡಿ. ಕುಟುಂಬವನ್ನು ನೋಡಿಕೊಳ್ಳುವಂತ ಜವಾಬ್ದಾರಿಯನ್ನ, ಸಭೆಯನ್ನು ನೋಡಿಕೊಳ್ಳುವಂತ ಜವಾಬ್ದಾರಿಯನ್ನು ಕೊಟ್ಟಿದ್ದೀರಾ. ಯಥಾರ್ಥವಾಗಿ ನಿಮ್ಮ ಸೇವೆ ಮಾಡುವಂತೆ, ಯಥಾರ್ಥವಾಗಿ ನಿಮ್ಮ ಕೆಲಸ ಮಾಡುವಂತೆ ಸಹಾಯ ಮಾಡಿ. ಹಣದ ವ್ಯಾಮೋಹಕ್ಕೆ, ಲೋಕದ ಕೋರಿಕೆಗೆ ಒಳಪಡದೆ ನಿಮ್ಮ ವಾಕ್ಯಕ್ಕೆ ವಿಧೇಯನಾಗಿ ಹೆಚ್ಚಾಗಿ ನಿಮ್ಮ ಸೇವೆ ಮಾಡಬೇಕು ತಂದೆ. ಬಲಪಡಿಸಿ. ಅದೇ ರೀತಿಯಲ್ಲಿ ಸಭೆಯಲ್ಲಿದ್ದಂತ ಎಲ್ಲರೂ ನಿಮ್ಮ ಮಕ್ಕಳು ತಂದೆ. ಎಲ್ಲರೂ ನಿಮ್ಮ ಕುಮಾರ್ತೆಯರು, ನಿಮ್ಮ ಕುಮಾರರು. ಅವರೆಲ್ಲರನ್ನು ನೋಡಿಕೊಳ್ಳುವಂತ ಜವಾಬ್ದಾರಿ ಕೊಟ್ಟಿದ್ದೀರಾ. ಹೌದು ತಂದೆ, ಅವರೆಲ್ಲರನ್ನು ಒಳ್ಳೆ ರೀತಿಯಿಂದ, ಸಭೆಯಲ್ಲಿದ್ದಂತ ಎಲ್ಲಾ ನಿಮ್ಮ ಮಕ್ಕಳನ್ನು ಒಳ್ಳೆ ರೀತಿಯಿಂದ ನಡೆಸೋದಕ್ಕೆ ಸಹಾಯ ಮಾಡಿ, ನಡೆಸಿ. ಅದೇ ರೀತಿಯಲ್ಲಿ ಸಭೆಯಲ್ಲಿದ್ದಂತ ಮಕ್ಕಳು ಯಾರಾದರೂ ಅನಾರೋಗ್ಯದಲ್ಲಿದ್ದರೆ ಅವ್ರನ್ನ ಮುಟ್ಟಿ ತಂದೆ, ಕನಿಕರಿಸಿ ತಂದೆ. ಅದೇ ರೀತಿಯಲ್ಲಿ ಆರ್ಥಿಕ ಪರಿಸ್ಥಿತಿಯಲ್ಲಿ ಕಷ್ಟದಲ್ಲಿದ್ದರೆ ಆ ವಿಷಯದಲ್ಲಿ ಕೂಡ ಸಹಾಯ ಮಾಡಿ ತಂದೆ, ನಿಮ್ಮ ಕೃಪೆ ಮೂಲಕ. ತಂದೆಯ ದೇವರೇ, ಪ್ರತಿನಿತ್ಯ ಈ ಒಂದು ಕಾರ್ಯಕ್ರಮ ತಂದೆ, ಪ್ರತಿನಿತ್ಯ ನಿಮ್ಮ ಮಕ್ಕಳು ಬೆಳಗಿನ ಜಾವದಲ್ಲಿ ಎದ್ದು ಕಣ್ಣಿಗೆ ನಿದ್ದೆ ಬರುವಂತಹ ಸಮಯದಲ್ಲಿ
ಪಕ್ಕಕ್ಕಿಟ್ಟು ನಿಮ್ಮ ವಾಕ್ಯಗಳನ್ನು ಕೇಳಬೇಕು, ನಿಮ್ಮ ಸಹವಾಸದಲ್ಲಿ ಇರಬೇಕು ಅಂತೇಳಿ ಕುಟುಂಬ ಸಹಿತವಾಗಿ, ಚಿಕ್ಕ ಮಕ್ಕಳ ಸಹಿತವಾಗಿ ತಂದೆ ನಿಮ್ಮ ಮಕ್ಕಳು ಸಿದ್ಧರಾಗ್ತಾ ಇದ್ದಾರೆ. ಕೇಳುವಂತ ನಿಮ್ಮ ಮಕ್ಕಳು ಕೇಳ್ತಾ ಇದ್ದಾರೆ, ಕಲಿಯುವಂತ ಮಕ್ಕಳು ಕಲಿತಾ ಇದ್ದಾರೆ. ತಂದೆ ಎಲ್ಲರನ್ನೂ ಆತ್ಮಿಕವಾಗಿ ಬೆಳೆಸಿ ತಂದೆ. ಚಿಕ್ಕ ಸಭೆಯಾಗಿ ನಾವು ಸೇರ್ತಾ ಇದ್ದೀವಿ ತಂದೆ. ನಮ್ಮ ಕರ್ನಾಟಕದಲ್ಲಿ ಪ್ರತಿಯೊಂದು ಪಟ್ಟಣದಲ್ಲಿ, ಪ್ರತಿ ಗ್ರಾಮಗಳಲ್ಲಿ ತಂದೆ ಅದ್ಭುತವಾಗಿ ನಡಿಬೇಕು. ಎಲ್ಲಾ ಮಕ್ಕಳು ಅದ್ಭುತವಾಗಿ ಆತ್ಮಿಕವಾಗಿ ಬೆಳಿಬೇಕು ತಂದೆ. ಪ್ರತಿನಿತ್ಯ ಈ ಒಂದು ಕಾರ್ಯಕ್ರಮ ನಡೆಸುವಂತ ನಿಮ್ಮ ಮಗಳು ತಂದೆ ಅನಾರೋಗ್ಯ ಇದ್ರು ಆ ಮಗಳು ನಿಮ್ಮ ಸೇವೆಯಲ್ಲಿ ನಿರಂತರ ಇರಬೇಕು ಅಂತೇಳಿ ಒಳ್ಳೆ ಮನಸ್ಸಿನಿಂದ ಕೆಲಸ ಮಾಡುವಂತ ಮಗಳನ್ನು ಮುಟ್ಟಿ ಬಲಪಡಿಸಿ ಒಳ್ಳೆ ಆರೋಗ್ಯವನ್ನು ಕಲ್ಪಿಸಿ ಕೊಟ್ಟದಕ್ಕಾಗಿ ನಿಮಗೆ ಕೃತಜ್ಞತೆಗಳು, ಸ್ತೋತ್ರಗಳು ತಂದೆ. ಇನ್ನು ಹೆಚ್ಚಾಗಿ ಜ್ಞಾನ, ವಿವೇಕವನ್ನು ಅದೇ ರೀತಿಯಲ್ಲಿ ದಯಪಾಲಿಸಿ, ಅದೇ ರೀತಿಯಲ್ಲಿ ದೀಕ್ಷಿಸ್ಗೋಸ್ಕರನು ಪ್ರಾರ್ಥಿಸ್ತಾ ಇದ್ದೀನಿ. ಅದೇ ರೀತಿಯಲ್ಲಿ ತಂದೆಯಾದ ದೇವರೇ, ನಿಮ್ಮ ವಾಕ್ಯಗಳನ್ನು ಹಂಚಿಕೊಡೋದಕ್ಕೆ ಬಂದಂತ ಸೇವಕರಿದ್ದಾರೆ ತಂದೆ. ಅವರೆಲ್ಲರನ್ನೂ ಕುಟುಂಬ ಸಹಿತವಾಗಿ ಆಶೀರ್ವದಿಸಿ, ಕಾಪಾಡಿ, ಕನಿಕರಿಸಿ. ಈ ಕರ್ನಾಟಕದಲ್ಲಿ ಎಲ್ಲೆಲ್ಲಿ ಸಭೆಗಳು ಇದೆಯೋ ಎಲ್ಲಾ ಸಭೆಗಳು, ಬೀದರ್ನಲ್ಲಿ ನಡೆಯುವಂತ ಸಭೆಗೋಸ್ಕರ ಪ್ರಾರ್ಥಿಸ್ತಾ ಇದ್ದೇನೆ. ಗುಲ್ಬರ್ಗದಲ್ಲಿ ಇರುವಂತ ನಿಮ್ಮ ಮಗನು ಈರಣ್ಣರವರು, ಅದೇ ರೀತಿಯಲ್ಲಿ ಕೆಲವರು ಸಭೆಯವರು ಇದ್ದಾರೆ. ಅಲ್ಲೆಲ್ಲೆಲ್ಲಿ ವಾಕ್ಯಗಳನ್ನು ಕೇಳುವಂತ ಮಕ್ಕಳು ಯಾದಗಿರಿಯಲ್ಲಿ, ರಾಯಚೂರಲ್ಲಿ, ಬಳ್ಳಾರಿಯಲ್ಲಿ, ಹುಬ್ಬಳ್ಳಿಯಲ್ಲಿ, ಬೆಳಗಾವಿಯಲ್ಲಿ, ಮಂಗಳೂರಿನಲ್ಲಿ, ಚಾಮರಾಜಪೇಟೆಯಲ್ಲಿ, ಚಾಮರಾಜನಗರದಲ್ಲಿ, ಮೈಸೂರು, ಮಂಡ್ಯ, ಕೋಲಾರ್ನಲ್ಲಿ, ಚಿಕ್ಕಬಳ್ಳಾಪುರ, ಈ ಕರ್ನಾಟಕದಲ್ಲಿ ಅನೇಕ ಪ್ರಾಂತಗಳಲ್ಲಿ ತಂದೆ ನಿಮ್ಮ ವಾಕ್ಯಗಳನ್ನು ಕಲಿಯುವಂತ ಮಕ್ಕಳಿದ್ದಾರೆ. ಎಲ್ಲಾರನ್ನು ಕನಿಕರಿಸಿ ಆತ್ಮಿಕವಾಗಿ ಬೆಳೆಸಿ ತಂದೆ. ಹೆಚ್ಚಾಗಿ ನಿಮ್ಮ ಸೇವೆಯಲ್ಲಿ, ಧ್ಯಾನದಲ್ಲಿ, ಭಕ್ತಿಯಲ್ಲಿ ಇರುವಂತೆ ಸಹಾಯ ಮಾಡಿ. ಈ ಲೋಕದಲ್ಲಿ ದೊಡ್ಡ ಹೋರಾಟ ಇದೆ. ಗೆಲ್ಲಬೇಕಾದರೆ ಮೊಟ್ಟ ಮೊದಲು ಹೃದಯವನ್ನ ಸ್ವಾಧೀನಪಡಿಸ್ಕೊಳ್ಬೇಕು, ಹೃದಯವನ್ನ ಗೆಲ್ಲಬೇಕು ಅಂತ ಭಾಗ್ಯವನ್ನು ಕಲ್ಪಿಸಿಕೊಟ್ಟಿದರೆ ಎಲ್ಲರೂ ಕಲಿಯುವಂತೆ ಸಹಾಯ ಮಾಡಿ. ಒಂದು ವೇಳೆ ಯಾರಾದರೂ ಅನಾರೋಗ್ಯದಲ್ಲಿದ್ದಾರೆ ಅಂತ ಮಕ್ಕಳನ್ನ ಮುಟ್ಟಿ ಬಲಪಡಿಸಿ. 16ನೇ ತಾರೀಕು ಹಳೇಬೀಡಿನಲ್ಲಿ ಮೀಟಿಂಗ್ ಇದೆ. ಅಲ್ಲಿ ಹೋಗಿ ವಾಕ್ಯಗಳನ್ನು ಸಾರುವುದಕ್ಕೆ ಸಹಾಯ ಮಾಡಿ. ನಾಳೆ ಚಿತ್ರದುರ್ಗಕ್ಕೆ ಹೋಗ್ಬೇಕು ತಂದೆ. ಅದು ಕೇಸ್ ವಿಷಯದಲ್ಲಿ ಕೂಡ ನಿಮ್ಗೆ ಗೊತ್ತು. ಆ ವಿಷಯದಲ್ಲಿ ಕೂಡ ನಿಮ್ಮ ಪಾದದ ಬಳಿಯಲ್ಲಿ ಮೊರೆ ಇಡ್ತಾ ಇದ್ದೀನಿ. ಅದು ಏನಾಗುತ್ತೋ ನಂಗೆ ಗೊತ್ತಿಲ್ಲ ತಂದೆ. ಏನಿದ್ರು ನೀವು ಜೊತೆಯಾಗಿದ್ದು ನಡೆಸ್ತಾ ಇದ್ದೀರಾ. ಅದರಿಂದ ನನಗೆ ಏನೋ ಪಾಠವನ್ನ ಕಲಿಸ್ತಾ ಇದ್ದೀರಾ. ಅದಕ್ಕೆ ನಿಮ್ಗೆ ಸ್ತೋತ್ರಗಳು. ನಡೆಸಿ ತಂದೆ. ಎಲ್ಲರನ್ನು ಕನಿಕರಿಸಿ, ಎಲ್ಲರನ್ನು ಕಾಪಾಡಿ, ಎಲ್ಲರೂ ಅನ್ಯೋನ್ಯತೆ ಸಹವಾಸದಲ್ಲಿ ಅದ್ಭುತವಾಗಿ ಸೇವೆಯಲ್ಲಿರ್ಬೇಕು ತಂದೆ. ಮುಂದಿನ ತಿಂಗಳ ಮತ್ತೆ ನಿಮ್ಮ ಸೇವಕರು ಉಪೇಂದ್ರರವರು ಬರೋದಕ್ಕೆ ಸಿದ್ಧರಾಗಿದ್ದಾರೆ. ಅವರ ವಿಷಯದಲ್ಲಿ ಪ್ರಾರ್ಥಿಸ್ತಾ ಇದ್ದೀವಿ. ನಿಮ್ಮ ಚಿತ್ತವಾದರೆ ಬರುವಂತೆ ಸಹಾಯ ಮಾಡಿ, ಅದ್ಭುತವಾಗಿ ಕೂಟವನ್ನು ನಡೆಸಿಕೊಳ್ಳುವಂತೆ ಸಹಾಯ ಮಾಡಿ. ಯೇಸು ಪವಿತ್ರ ನಾಮದಲ್ಲಿ ಈ ಚಿಕ್ಕ ಪ್ರಾರ್ಥನೆಯನ್ನ ಕೇಳಿ ಹೊಂದಿದ್ದೇನಪ್ಪ ತಂದೆಗೆ. ಆಮೆನ್. ನಮ್ಮ ತಂದೆಯಾದ ದೇವರ ಪ್ರೀತಿಯು, ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತರ ಕೃಪೆಯು, ಪವಿತ್ರ ಆತ್ಮರ ಅನ್ಯೋನ್ಯ ಸಹವಾಸವು ಸದಾಕಾಲ ದೇವರ ಜೊತೆಯಾಗಿದ್ದು ನಡೆಸಲಿ. ಆಮೆನ್. ಎಲ್ಲರಿಗೂ ವಂದನೆ.